ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಹೊರಡಿಸಿದೆ. ಆ ಕಾರಣಕ್ಕಾಗಿ ನಿಮಗೆ ಈಗಾಗಲೇ ಹೇಳಿದ್ದೆ ಉಚಿತವಾಗಿ ಪ್ರಚಲಿತ ಘಟನೆಯನ್ನು ಮಾಡಿಕೊಡ್ತೀನಿ ಅಂತ. ಈಗಾಗಲೇ ಕೆಲವು ಉಚಿತವಾದಂಥ ಪ್ರಚಲಿತ ಘಟನೆಗಳನ್ನು ಕರೆಂಟ್ ಅಫೇರ್ಸನ್ನು ತರಗತಿಗಳನ್ನು ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಕಾರಣಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ಆಗಸ್ಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ. KE ದವರು 3ನೇ ತಾರೀಕು PC ಎಕ್ಸಾಮ್ ಇದೆ. ಕೇವಲ ಕಡಿಮೆ ದಿನ ಅವಕಾಶ ಇರೋದ್ರಿಂದಾಗಿ ನಾವು ಪ್ರಚಲಿತ ಘಟನೆಯಲ್ಲಿ ಪ್ರಮುಖವಾದಂತಹ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡಬೇಕಾಗ್ತದೆ. ಯಾವ ಪ್ರಚಲಿತ ಘಟನೆಗಳು ಪ್ರಶ್ನೆಯಲ್ಲಿ ಬರ್ಬೋದು, ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬರ್ಬೋದು. ಆ ಕಾರಣಕ್ಕಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತನ್ನದಾದಂಥ ಬಜೆಟನ್ನು ಮಂಡನೆ ಮಾಡೈತೆ. ಈ ಬಜೆಟ್ ಮೇಲೆ ಕೇಂದ್ರ ಸರ್ಕಾರದ ಬಜೆಟ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಬಜೆಟ್ ಇರ್ಬೋದು, ಯಾವುದಾದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಮೇಲೆ 1ರಿಂದ 2 ಪ್ರಶ್ನೆಗಳು ಬಂದೇ ಬರ್ತಾವೆ ಪ್ರಚಲಿತ ಘಟನೆ. ಯಾಕಂದರೆ ಅದು ಪ್ರಸ್ತುತವಾಗಿ ಬಜೆಟ್ ಆಗಿರೋ ಕಾರಣದಿಂದಾಗಿ ಈ ವಿಷಯದ ಮೇಲೆ ಪ್ರಚಲಿತ ಘಟನೆಯ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕಾಗಿ ಈ ದಿನ ನಾನು ಮಾಡ್ತೀವಿ ಕರ್ನಾಟಕದ ಬಜೆಟ್ ಅಷ್ಟೇ ನೋಡೋಣ. ಕರ್ನಾಟಕದ ಬಜೆಟ್ ಮತ್ತು ಬಜೆಟ್ ಅಂದ್ರೇನು, ಅದರ ಅರ್ಥ, ಅದರ ಇತಿಹಾಸ, ಸಂಪೂರ್ಣವಾದಂಥ 360 ಡಿಗ್ರಿ ಅಧ್ಯಯನ ಮಾಡೋಣ. ಬಜೆಟ್ ಅಂದ್ರೇನು, ಅದು ಯಾವಾಗ ಜಾರಿ ಬಂತು, ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಯಾಕೆ ಬಜೆಟ್ ಅರ್ಥ ಏನು, ಬಜೆಟ್ ಮೊದಲ ಬಾರಿ ಮಂಡಿಸಿದವರು ಯಾರು, ಎಲ್ಲ ವಿಷಯವನ್ನು 360 ಡಿಗ್ರಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಬಜೆಟ್ ಮೇಲೆ, ಅದಕ್ಕೆ ಅಧ್ಯಯನ ಮಾಡೋಣ ಅಂತ. ನಿಮಗೆ ಈ PDF ನಿಮ್ಗೆ ಲಭ್ಯ ಇರ್ತೈತಿ. ಈ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಈ ವಾಟ್ಸಪ್ಪಿಗೆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅಥವಾ ಟೆಲಿಗ್ರಾಮ್ ಚಾನಲ್ SS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಐತೆ, ಆ ಲಿಂಕನ್ನು ನಿಮ್ಮ ತೆಳಗಡೆ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ ಓಪನ್ ಆಗುತ್ತೆ. ಈ PDF ನಿಮ್ಗೆ ಉಚಿತವಾಗಿ ಡೌನ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು. ಮತ್ತು ನಾವು ಮಂತ್ಲಿ ಏನು ಮಾಡಿದ್ದೀವಿ, ಮಂತ್ಲಿ ಕರೆಂಟ್ ಅಫೇರ್ಸನ್ನು ಮಾಡ್ತಾಯಿದ್ವಿ. ಅದರ ಪ್ಯಾಕೇಜ್ ಕೇವಲ PDF ರೂಪದಲ್ಲಿ 6 ಮಂತ್ ಪ್ಯಾಕೇಜನ್ನು ನಾವು 99 ರೂಪೀಸ್ ಕೊಡ್ತಾಯಿದ್ವಿ. ಕರೆಂಟ್ ಅಫೇರ್ಸ್ PDF ಅನ್ನು 99 ರೂಪೀಸಿಗೆ ಕೊಡ್ತಾಯಿದ್ವಿ. 99 ರೂಪಾಯಿಲಿ ಸುಮಾರು 6 ತಿಂಗಳಿನ ಪ್ರಚಲಿತ ಘಟನೆಗಳನ್ನು ಸಂಪೂರ್ಣವಾದಂಥ ಮಾಹಿತಿ, ಪ್ರಚಲಿತ ಘಟನೆ ಇರ್ಬೋದು, ರಾಜಕೀಯ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪ್ರಮುಖ ದಿನಾಚರಣೆ ಇರ್ಬೋದು, ಎಲ್ಲ ವಿಷಯಗಳ ಮೇಲೆ ಒಂದು 6 ಮಂತ್ ಕರೆಂಟ್ ಅಫೇರ್ಸನ್ನು ಕೇವಲ 99 ರೂಪೀಸ್ಗೆ ನಿಮಗೆ PDF ಅವೈಲೇಬಲ್ ಇರ್ತೈತಿ. ಆವಾಗ ಈ ನಾವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಪೇ ಮಾಡಿದ್ರೆ ನಿಮಗೆ 99 ರೂಪೀಸಲ್ಲಿ ಸಂಪೂರ್ಣವಾದಂಥ ಪ್ರಚಲಿತ ಘಟನೆಗಳನ್ನು 6 ಮಂತ್ PDF ನಿಮಗೆ ಬಂದು ತಲುಪುತ್ತೈತಿ. ನೀವು ಅಧ್ಯಯನವನ್ನು ಮಾಡ್ಬೋದು. ಹಾಗಾದ್ರೆ ಬಜೆಟ್ ಅಂದ್ರೇನು, ಬಜೆಟ್ ಅರ್ಥ ಏನು, ನಾವು ಬರೀ ಬಜೆಟ್ ಯಾರು ಮಂಡಿಸಿದ್ರು, ಯಾವಾಗ ಮಂಡಿಸಿದ್ರು ಅಂತ ಕೇಳ್ಬೋದು, ಅಥವಾ ಬಜೆಟ್ನ ಅರ್ಥ ಕೇಳ್ಬೋದು. ಅದಕ್ಕೆ ಎಕನಾಮಿಕ್ಸಲ್ಲಿ ಬರ್ತದೆ ಬಜೆಟ್ ಬಗ್ಗೆ. ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಆಲ್ರೆಡಿ ಬಜೆಟ್ ಅಂದ್ರೇನು. ಆದರೂ ಸ್ವಲ್ಪ ಬಜೆಟ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಬಜೆಟ್ ಅರ್ಥ ಏನು, ಬಜೆಟ್ ಅಂದ್ರೇನು. ಬಜೆಟ್ ಮೂಲ ಪದ ಎಲ್ಲಿಂದ ಬಂತಂದರೆ ಫ್ರೆಂಚ್ ಭಾಷೆಯ ಬಗೊಟ್ ಎಂಬ ಪದದಿಂದ ಬಂದೈತಿ. ಪದದ ಮೂಲ ಬಜೆಟ್ ಎಂಬ ಪದ ಫ್ರೆಂಚ್ ಭಾಷೆಯ ಬಗೊಟ್ ಎಂಬ ಪದದಿಂದ ಬಂದೈತಿ. ಇದರ ಅರ್ಥ ಚರ್ಮದ ಚೀಲ, ಲೆದರ್ ಬ್ಯಾಗ್ ಅಂತೇಳಿ ಕರೀತಾರೆ ಫ್ರೆಂಚ್ ಭಾಷೆಯಲ್ಲಿ. ಬಗೊಟ್ ಅಂತಂದ್ರೆ ಅದರ ಅರ್ಥ ಚರ್ಮದ ಚೀಲ. ಇದನ್ನು ಇಂಗ್ಲೆಂಡ್ನಲ್ಲಿ ಹಣಕಾಸಿನ ಸಚಿವರು ತಮ್ಮ ಆರ್ಥಿಕ ಪ್ರಸ್ತಾವನೆಗಳನ್ನು, ದಾಖಲೆಗಳನ್ನು ಚರ್ಮದ ಚೀಲದಿಂದ ತೆಗೆದ್ರಿಂದ ಈ ಕಾರಣಕ್ಕೆ ಇದನ್ನು ಜಗತ್ತಿಗೆ ಹೆಸರುಡಿ ಬಂತು. ಏನು ಬ್ರಿಟಿಷರು, ಇಂಗ್ಲೀಷ್ ಹಣಕಾಸು ಸಚಿವರು ಇದ್ದಿರಲ್ಲ, ಅವರು ತಮ್ಮ ಹಣಕಾಸಿನ ಪ್ರಸ್ತಾವನೆಗಳನ್ನು, ಯಾವುದೇ ದಾಖಲಾತಿಗಳನ್ನು ಈ ಚರ್ಮದ ಚೀಲದ ಎಲ್ಲವರು ಇಟ್ಟುಕೊಂಡು ಮಂಡಿಸ್ತಿದ್ರು. ಆ ಕಾರಣಕ್ಕೆ ಇದನ್ನು ಫ್ರೆಂಚ್ ಭಾಷೆಯ ಬಗೊಟ್ ಎಂಬ ಪದದಿಂದ ಬಂದೈತಿ. ಬಜೆಟ್ ಅಂದ್ರೇನು, ಬಜೆಟ್ ಅಂದರೆ ಮುಂಬರುವ ವರ್ಷದಲ್ಲಿ ಸರ್ಕಾರದ ಅಂದಾಜು ಆದಾಯ ಮತ್ತು ವೆಚ್ಚಗಳ ವಾರ್ಷಿಕ ಹಣಕಾಸು ಪಟ್ಟಿಯಾಗಿದೆ. ಸಿಂಪಲ್ಲಾಗಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ನೀವು, ವ್ಯಾಖ್ಯಾನ ಅಂದ್ರೇನು, ಬಜೆಟ್ ಅಂದ್ರೇನು, ಸರ್ಕಾರ ಮುಂದಿನ ವರ್ಷದ್ದು ಆದಾಯ ಮತ್ತು ವೆಚ್ಚದ ಪಟ್ಟಿ ಒಳಗೊಂಡಿರೋದಕ್ಕೆ ನಾವು ಅಂತ ಕರಿತೀವಿ ಬಜೆಟ್ ಅಂತ ಕರಿತೀವಿ. ಅದಕ್ಕೆ ಹಣಕಾಸಿನ ಪಟ್ಟಿ ಅಂತ ಕರಿತೀವಿ. ಅಂದಾಜು ಆದಾಯ, ಇಷ್ಟು ಇನ್ಕಮ್ ಬರ್ಬೋದು ನಮಗೆ. ಈ ಸಲ 2026 ಮತ್ತು 27ನೇ ಸಾಲಿನಲ್ಲಿ ಸರ್ಕಾರಕ್ಕೆ ಒಂದು 34 ಲಕ್ಷ ಕೋಟಿ ಈ ರೀತಿ ಸರ್ಕಾರಕ್ಕೆ ಆದಾಯ ಬರ್ಬೋದು. ಅದರ ಈ ವರ್ಷದಲ್ಲಿ ನಾವು ವೆಚ್ಚ ಏನು ಮಾಡಬೇಕು, ಖರ್ಚು ಏನು ಮಾಡಬೇಕು, ಅದನ್ನು ಅಂದಾಜು ಮಾಡೋದು. ಈ ಅಂದಾಜನ್ನು ಒಳಗೊಂಡಿರೋ ಪಟ್ಟಿಗೆ ಏನಂತ ಕರಿತೀವಿ ನಾವು, ಹಣಕಾಸು ಪಟ್ಟಿ ಅಂತ ಕರಿತಾರೆ. ಈ ಹಣಕಾಸು ಪಟ್ಟಿನೇ ಏನಾಗೈತಿ, ಬಜೆಟ್ ಆಗೈತಿ. ಈ ಹೆಂಗೆ ನಾವು ಮನೆಯಲ್ಲಿ ವೆಚ್ಚ ಮಾಡ್ತೀವಲ್ಲ, ಈಗ ನೋಡಿ ನಿಮ್ಮಲ್ಲಿ ಯಾರಾದರೂ ಕೆಲಸ ಮಾಡ್ತೀರಾ, ನಮಗೆ ಈ ಒಂದು ಮುಂದಿನ ತಿಂಗಳಲ್ಲಿ ಇಷ್ಟು 10,000 ರೂಪಾಯಿ ಪೇಮೆಂಟ್ ಆದಾಯ ಬರ್ಬೋದು. ಈ 10,000 ಆದಾಯವನ್ನು ನಾವು ಹೇಗೆ ಖರ್ಚು ಮಾಡ್ಕೋಬೇಕು ಅಂತೇಳಿ ಒಂದು ಪಟ್ಟಿ ಮಾಡಿರ್ತಾರಲ್ಲ, ಇದನ್ನೇನಂತ ಕರಿತೀವಿ ನಾವು, ಆದಾಯ ಒಂದು ಅಂದಾಜು ಪಟ್ಟಿ ಅಂತ ಕರಿತೀವಿ. ಇದನ್ನೇನು ಕರಿತೀವಿ ನಾವು, ಬಜೆಟ್ ಅಂತ ಕರಿತೀವಿ.
ಹಾಗಾದ್ರೆ ಬಜೆಟ್ ಒಂದು ಪ್ರಾರಂಭದಲ್ಲಿ ವರ್ಷದಲ್ಲಿ ಇರ್ತದೆ. ಹೆಂಗೆ ನಾವು ಒಂದು ತಿಂಗಳ ಒಳಗೆ ಇಷ್ಟು ಆದಾಯ ಬರುತ್ತಾ, ಈಗ ಜನವರಿ 1ಕ್ಕೆ ನಿಮಗೆ ಪೇಮೆಂಟ್ ಬರುತ್ತಾ, ಜನವರಿ 30ರವರೆಗೆ ಏನು ಖರ್ಚು ಮಾಡಬೇಕು, ಇಷ್ಟು ಆದಾಯ ಬಂತಂತ ವಿಚಾರ ಮಾಡಿರ್ತೀರಿ. ಹಾಗೆ ಸರ್ಕಾರವು ಸಹ ಒಂದು ವರ್ಷದಲ್ಲಿ ಯಾವ ಡೇಟಿಗೆ ಪ್ರಾರಂಭ ಮಾಡೋ ಬಜೆಟ್ ಅಂತೇಳಿ ನಿಲ್ತೈತೆ. ಯಾವಾಗ ಪ್ರಾರಂಭ ಆಗುತ್ತಂದ್ರೆ ಭಾರತದಲ್ಲಿ ಅಧಿಕೃತವಾಗಿ ಆರ್ಥಿಕ ವರ್ಷ ಯಾವ ಪ್ರಾರಂಭ ಅಂದರೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31 ಕ್ಲೋಸ್ ಆಗುತ್ತೆ. ಭಾರತದಲ್ಲಿ ಆರ್ಥಿಕ ವರ್ಷ ಯಾವುದಪ್ಪ ಅಂದ್ರೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ರವರೆಗೆ ಕೊನೆಗೊಳ್ತೈತಿ. ಇದನ್ನು ಆರ್ಥಿಕ ವರ್ಷ ಅಂತ ಕರಿತೀವಿ. ಇದು ಫೈನಾನ್ಸಿಯಲ್ ಇಯರ್ ಅಂತ ಕರೀತಾರೆ ಇಂಗ್ಲೀಷ್ನ. ಫೈನಾನ್ಸಿಯಲ್ ಇಯರ್ ಯಾವಾಗ ಚಲುವಾಗುತ್ತಾ ಅಂತ ಕೇಳ್ಬೋದು. ಯಾವಾಗ ಚಲುವಾಗುತ್ತಾ? ಏಪ್ರಿಲ್ 1ಕ್ಕೆ ಚಲುವಾಗಿ ಮಾರ್ಚ್ 31ಗೆ ಕ್ಲೋಸ್ ಆಗುತ್ತೆ. ಅಂದ್ರೆ 2026 ಏಪ್ರಿಲ್ 1ನೇ ತಾರೀಕಿಗೆ ಪ್ರಾರಂಭವಾಗಿ 2027 ಮಾರ್ಚ್ 31ಗೆ ಕ್ಲೋಸ್ ಆಗುತ್ತೆ. ಇದನ್ನು ನಾವೇನು ಕರಿತೀವಿ? ಆರ್ಥಿಕ ವರ್ಷ, ಹಣಕಾಸಿನ ವರ್ಷ ಅಂತೇಳಿ ಅಧಿಕೃತವಾಗಿ ಕರಿತೀವಿ. ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾನೆ ಆರ್ಥಿಕ ವರ್ಷ ಯಾವಾಗ ಪ್ರಾರಂಭವಾಗಿ ಯಾವಾಗ ಕ್ಲೋಸ್ ಆಗುತ್ತೆ. ಏಪ್ರಿಲ್ 1ಕ್ಕೆ ಪ್ರಾರಂಭವಾಗಿ ಮಾರ್ಚ್ 31ಕ್ಕೆ ಕ್ಲೋಸ್ ಆಗುತ್ತೆ. ಮತ್ತು ಬಜೆಟ್ ಅಂದ್ರೇನು ನಿಮ್ಗೆ ಅರ್ಥ ಆಗಬೇಕು. ಈಗ ಯಾರು KS ಮೀನ್ಸ್ ಬರ್ತೀರಾ, ಬಜೆಟ್ ಬಗ್ಗೆ ಕೇಳ್ತಾನೆ ಅಥವಾ ಬಜೆಟ್ ಬಗ್ಗೆ ನೆನಪು. ಬಜೆಟ್ ಅಂದ್ರೇನು? ಸರ್ಕಾರದ ಮುಂದಿನ ವರ್ಷದ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡಿರೋ ಪಟ್ಟಿಯನ್ನು, ಹಣಕಾಸಿನ ಪಟ್ಟಿಯನ್ನು ಅಂತ ಕರಿತೀವಿ ನಾವು, ಬಜೆಟ್ ಅಂತೇಳಿ ಕರಿತೀವಿ. ಹಾಗಾದರೆ ಸಂವಿಧಾನದಾಗ ಯಾವೆಲ್ಲ ರೀತಿ ಹಿನ್ನೆಲೆ ಏನು ಬ್ಯಾಕ್ಗ್ರೌಂಡ್ ಏನೈತಿ, ಇದಕ್ಕೆ ಸಂವಿಧಾನ ರೀತಿ ಯಾವೆಲ್ಲ ರೀತಿ ಮಾನ್ಯತೆ ಕೊಟ್ಟೈತೆ ಅಂತೇಳಿ ನೋಡಿದಾಗ ಸಂವಿಧಾನ ಯಾವೆಲ್ಲ ರೀತಿ ಮಾನ್ಯತೆ ಇದೆ? ಭಾರತದ ಸಂವಿಧಾನದಲ್ಲಿ ಎಲ್ಲೂ ನೇರವಾಗಿ ಏನು ಮಾಡ್ರೆ ಬಜೆಟ್ ಅಂತೇಳಿ ಎಂಬ ನೇರ ಪದ ಬಳಸಿಲ್ಲ. ಡೈರೆಕ್ಟ ಬಜೆಟ್ ಎಂಬ ಪದವನ್ನು ನೇರವಾಗಿ ಇಲ್ಲಿ ಬಳಸಿಲ್ಲ. ನಿಮ್ಗೆ ಕೇಳ್ತಾನೆ ಸಂವಿಧಾನದಲ್ಲಿ ಬಜೆಟ್ ಎಂಬ ಪದವನ್ನು ಬಳಸಲಾಗಿದೆ ಅಂತ ಕೇಳಿದಾಗ ಇಲ್ಲಿ ಮೇಲಿನ ಹೇಳಿಕೆ ಸರಿಯಾಗಿದೆ ಅಥವಾ ಇಲ್ಲ ಅಂತ ಕೇಳ್ತಾನೆ. ಬಜೆಟ್ ಎಂಬ ಪದ ಸಂವಿಧಾನದಲ್ಲಿ ಬಳಸಿಲ್ಲ. ಇದನ್ನೇನು ಕೇಳ್ತಾರೆ? ಬದಲಿಗೆ ಇದನ್ನೇನು ಕರೆದಾರೆ ಸಂವಿಧಾನದಲ್ಲಿ? ವಾರ್ಷಿಕ ಹಣಕಾಸು ಪಟ್ಟಿ ಅಂತೇಳಿ ಕರೆದಾರೆ. ವಾರ್ಷಿಕ ಹಣಕಾಸು ಪಟ್ಟಿ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಭಾರತದ ಸಂವಿಧಾನದಲ್ಲಿ ಎಲ್ಲೂ ನೇರವಾಗಿ ಬಜೆಟ್ ಎಂಬ ಪದ ಉಲ್ಲೇಖವಾಗಿಲ್ಲ, ನೆನಪಿರಲಿ. ಅದರ ಬದಲಾಗಿ ಏನನ್ನು ಬಳಸಿದ್ದಾರೆ ಅಂದರೆ ವಾರ್ಷಿಕ ಹಣಕಾಸು ಪಟ್ಟಿ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಕರೀತಾರೆ. ಹಾಗಾದರೆ ಕೇಂದ್ರ ಬಜೆಟ್ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿಗಳದಾವ, ಆರ್ಟಿಕಲ್ಸ್ ಅದಾವ ನಮ್ಮಲ್ಲಿ. ಆ ಆರ್ಟಿಕಲ್ ಯಾವುದು? ಕೇಂದ್ರ ಬಜೆಟ್ ಬಗ್ಗೆ ಸಂವಿಧಾನದ 112ನೇ ವಿಧಿ, ಆರ್ಟಿಕಲ್ 112, 112ನೇ ವಿಧಿ ಕೇಂದ್ರ ಬಜೆಟ್ ಮಂಡನೆ ಬಗ್ಗೆ ಮತ್ತು ಅದರ ಪ್ರಕ್ರಿಯೆಯ ಬಗ್ಗೆ ವಿವರಣೆ ಬಗ್ಗೆ ನೀಡುತ್ತದೆ. ಸಂವಿಧಾನದ 112ನೇ ಆರ್ಟಿಕಲ್ ಕೇಂದ್ರದ ಬಜೆಟ್ ಹೇಗೆ ಮಂಡನೆ ಮಾಡಬೇಕು ಮತ್ತು ಅದರ ಪ್ರಕ್ರಿಯೆ ಪ್ರೊಸೆಸ್ ಏನು ಅಂತ ಹೇಳಿದ್ರೆ ಈ ಆರ್ಟಿಕಲ್ ಮಂಡನೆ ಮಾಡ್ತೈತಿ. ಇದನ್ನು ಏನು ಮಾಡ್ತಾರೆ? ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಹಣಕಾಸು ಸಚಿವರನ್ನೆಲ್ಲ ಮಂಡಿಸ್ತಾರೆ. ಯಾರು ಮಂಡಿಸ್ತಾರೆ? ಫೈನಾನ್ಷಿಯಲ್ ಮಿನಿಸ್ಟರ್ ಯಾರು ಇರ್ತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಂಡಿಸ್ತಾರೆ. ಅದು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಲೋಕಸಭೆಯಲ್ಲಿ ರಾಷ್ಟ್ರಪತಿಯವರ ಅನುಮತಿಯನ್ನು ಪಡೆದುಕೊಂಡು ಕೇಂದ್ರದ ಹಣಕಾಸಿನ ಸಚಿವರು ಈ ಬಜೆಟನ್ನು ಮಂಡಿಸ್ತಾರೆ. ನೆಕ್ಸ್ಟ್ ರಾಜ್ಯ ಬಜೆಟ್ ಮಂಡಿಸೋಕ ಕೇಂದ್ರ ಬಜೆಟ್ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂತ ನಮ್ಗೆ ಗೊತ್ತಾಯ್ತು. ಯಾವುದು ಕೇಂದ್ರ ಬಜೆಟ್ ಬಗ್ಗೆ ತಿಳಿಸುವ ವಿಧಿ? ಕೇಂದ್ರ ಬಜೆಟ್ ಬಗ್ಗೆ ತಿಳಿಸುವ ವಿಧಿ ಯಾವಪ್ಪ ಅಂದ್ರೆ ಕೇಂದ್ರ ಬಜೆಟ್ ಬಗ್ಗೆ ತಿಳಿಸುವ ವಿಧಿ ಸಂವಿಧಾನದ 112ನೇ ಆರ್ಟಿಕಲ್ ಆಯಿತು. ಹಾಗೆ ರಾಜ್ಯ ಬಜೆಟ್ ಬಗ್ಗೆ ತಿಳಿಸುವ ವಿಧಿ ಅಂದರೆ ಸಂವಿಧಾನದ 202ನೇ ವಿಧಿ ರಾಜ್ಯ ಬಜೆಟ್ ಬಗ್ಗೆ ರಾಜ್ಯ ಮಂಡನೆ ಅವಕಾಶವನ್ನು ನೀಡುತ್ತದೆ. ಸಂವಿಧಾನದ ರಾಜ್ಯದ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ 202ನೇ ಆರ್ಟಿಕಲ್ ರಾಜ್ಯ ಬಜೆಟ್ ಮಂಡನೆಗೆ ಅವಕಾಶವನ್ನು ಕಲ್ಪಿಸಬೇಕು. ಇದರಾಗ ಕೇಂದ್ರದಲ್ಲಿ ರಾಷ್ಟ್ರಪತಿಯವರ ಅನುಮತಿ ಮೇರೆಗೆ ಬಜೆಟನ್ನು ಮಂಡಿಸ್ತಾರೆ. ಹಾಗೆ ರಾಜ್ಯದಲ್ಲಿ ರಾಜ್ಯಪಾಲರ ಪರವಾಗಿ ಹಣಕಾಸಿನ ಸಚಿವರು ಇದನ್ನು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ. ನಿಮ್ಗೆ ಕೇಳ್ತಾನೆ ವಿಧಾನಸಭೆಯಲ್ಲಿ ಮಂಡಿಸ್ತಾರೋ ಅಥವಾ ವಿಧಾನ ಪರಿಷತ್ನಲ್ಲಿ ಮಂಡಿಸ್ತಾರೋ? ಹಣಕಾಸು ಬಜೆಟನ್ನು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ. ಯಾರು? ಹಣಕಾಸಿನ ಸಚಿವರು. ರಾಜ್ಯದ ಹಣಕಾಸಿನ ಸಚಿವರು ರಾಜ್ಯಪಾಲರ ಅನುಮತಿಯನ್ನು ಪಡೆದುಕೊಂಡು ವಿಧಾನಸಭೆಯಲ್ಲಿ ರಾಜ್ಯ ಬಜೆಟನ್ನು ಮಂಡಿಸ್ತಾರೆ. ಅವರ ಬಜೆಟ್ ಇತಿಹಾಸ ಏನು? ಭಾರತದಲ್ಲಿ ಸ್ವತಂತ್ರ ಬಂದ ನಂತರ ಬಜೆಟ್ ಇತ್ತು. ಮೊದಲ ಬಜೆಟ್ ಮಂಡಿಸಿದವರು ಯಾರು? ಅದರ ಎಲ್ಲ ಬಗ್ಗೆ ಪ್ರಶ್ನೆಗಳು ಕೇಳ್ಬೋದು. ಯಾಕಂದ್ರೆ ಬಜೆಟ್ ಅಂದಮ್ಯಾಗ ಅದರ ಪ್ರಸ್ತುತದ ಮೇಲೆ ಕೇಳ್ಬೋದು, ಅದರ ಇತಿಹಾಸದ ಮೇಲೂ ಹೇಳಿಕೆ ಮೇಲೆ ಕೇಳಿರ್ತಾನೆ. ಮೊದಲ ಬಾರಿಗೆ ಬಜೆಟ್ ಮಂಡಿಸಿದವರು ಯಾರು, ಪ್ರಸ್ತುತ ಬಜೆಟ್ ಮಂಡಿಸಿದವರು ಯಾರು, ಈ ರೀತಿಗಳು ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಾವೆ. ಆ ಕಾರಣಕ್ಕಾಗಿ ಅದರ ಇತಿಹಾಸನೂ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಭಾರತದ ಬಜೆಟ್ ಇತಿಹಾಸ, ಹಿಸ್ಟ್ರಿ ಆಫ್ ಇಂಡಿಯನ್ ಬಜೆಟ್ ಅಂದ್ರೆ ಭಾರತದಲ್ಲಿ ಬಜೆಟ್ ಹೇಗೆಲ್ಲ ಬೆಳೆದು ಬಂತು, ಪ್ರಾರಂಭ ಹೇಗಾಯಿತು, ಅದನ್ನು ಮಂಡಿಸಿದವರು ಯಾರು, ಎಲ್ಲವ 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡ್ಕೊಂಡಾಗಿ ಸಂಪೂರ್ಣವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ.
ಭಾರತದಲ್ಲಿ ಮೊಟ್ಟ ಮೊದಲ ಬಜೆಟ್ ಅಂದ್ರೆ ಬ್ರಿಟಿಷ್ ಭಾರತದ್ದು. ಯಾಕಂದ್ರೆ ನಮ್ಮ ದೇಶವನ್ನು ಆಳುತ್ತಿರೋರು ಯಾರಪ್ಪ ಅಂದರೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು. ಬ್ರಿಟಿಷ್ ಆಳ್ವಿಕೆ ಮಾಡುವ ಕಾರಣದಿಂದಾಗಿ ಭಾರತದ ಮೊಟ್ಟ ಮೊದಲ ಬಾರಿಗೆ 1860 ಫೆಬ್ರವರಿ 18ರಂದು ಈಸ್ಟ್ ಇಂಡಿಯಾ ಕಂಪ್ನಿ, ಏನು ನಮ್ಮ ದೇಶವನ್ನು ಆಳುತ್ತಿರುತ್ತಂಥ ಕಂಪ್ನಿ ಯಾವುದಿತ್ತು, ಈಸ್ಟ್ ಇಂಡಿಯಾ ಕಂಪ್ನಿ ಹಣಕಾಸು ಸದಸ್ಯರಾಗಿದ್ದ ಜೇಮ್ಸ್ ವಿಲ್ಸನ್ ಅವರು ಬಜೆಟನ್ನು ಮಂಡಿಸಿದರು. ಮೊದಲ ಬಜೆಟ್ ಯಾವುದು, ಬ್ರಿಟಿಷ್ ಭಾರತದ್ದು. ಅಂದ್ರೆ ಭಾರತವನ್ನು ಬ್ರಿಟಿಷ್ ಆಳುವ ಸಮಯದಲ್ಲಿ 1860ರಲ್ಲಿ ಫೆಬ್ರವರಿ 18ರಂದು ಬಜೆಟನ್ನು ಮಂಡಿಸ್ತಾರ. ಅವರೇ ಯಾರಪ್ಪ ಅಂದ್ರೆ ಆಗಿನ ಹಣಕಾಸಿನ ಸದಸ್ಯರಾಗಿದ್ದಂಥದ್ದು, ಯಾವುದೇ ಈಸ್ಟ್ ಇಂಡಿಯಾ ಕಂಪ್ನಿಯ ಹಣಕಾಸಿನ ಸದಸ್ಯರಾಗಿದ್ದರು, ಮೆಂಬರ್ ಆಗಿದ್ದರು. ಯಾರಪ್ಪ ಅಂದರೆ ಜೇಮ್ಸ್ ವಿಲ್ಸನ್ ಅವರು. ನಿಮ್ಗೆ ಕೇಳ್ತಾನೆ ಎಕ್ಸಾಮಲ್ಲಿ, ಭಾರತದಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳಿದಾಗ ನೆನಪಿರಲಿ ಜೇಮ್ಸ್ ವಿಲ್ಸನ್ ಅವರು. ಎಷ್ಟನೇ ಇಸ್ವಿಯಲ್ಲಿ ಅಂತ ಕೇಳ್ಬೋದು, 1860 ಫೆಬ್ರವರಿ 18ರಂದು ಈ ಬಜೆಟನ್ನು ಮಂಡನೆ ಮಾಡ್ತಾರೆ. ನೆಕ್ಸ್ಟ್ ಸ್ವತಂತ್ರ ಭಾರತ ಬಂದ ನಂತರ ಸ್ವಾತಂತ್ರ್ಯ ಸಿಕ್ತು ನಮಗೆ. 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು. ಆನಂತರ ನಾವು ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ರಚನೆ ಮಾಡ್ತೀವಿ. ಆಗಿನ ಸಮಯದಾಗ ಹಣಕಾಸು ಸಚಿವರಾಗಿದ್ದರು ಯಾರಪ್ಪ ಅಂದ್ರೆ ಆರ್ ಕೆ ಷಣ್ಮುಗಂ ಶೆಟ್ಟಿ ಅವರು ದೇಶದ ಮೊದಲ ಬಜೆಟನ್ನು ಮಂಡಿಸಿದರು. ನೆನಪಿರಲಿ, ಭಾರತದ ಮೊಟ್ಟ ಮೊದಲ ಬಜೆಟ್ ಮಂಡಿಸಿದ್ದು ಯಾರಪ್ಪ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಜೇಮ್ಸ್ ವಿಲ್ಸನ್ ಅವರು, ಸ್ವತಂತ್ರ ನಂತರ ಆರ್ ಕೆ ಷಣ್ಮುಗಂ ಶೆಟ್ಟಿ. ಇದನ್ನು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನೆ. ಭಾರತದ ಮೊದಲ ಹಣಕಾಸು ಸಚಿವರು ಯಾರಾಗಿದ್ದರು ಅಂತ ಕೇಳ್ಬೋದು, ಅಥವಾ ಭಾರತದ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳ್ಬೋದು. ಮತ್ತು ಅದು ಯಾವ ಡೇಟಿಗೆ ಮಾಡಿದರು, 1947 ನವೆಂಬರ್ 26. ಇದು ಸಹ ನೆನಪಿರಬೇಕು. ಭಾರತದಲ್ಲಿ ಬಜೆಟನ್ನು ಸ್ವತಂತ್ರದ ನಂತರ ಬಜೆಟ್ ಮಂಡನೆ ಮಾಡಿದ ಡೇಟ್ ಯಾವಪ್ಪ ಅಂದ್ರೆ 1947 ನವೆಂಬರ್ 26ರಂದು ಆಗಿನ ಹಣಕಾಸು ಸಚಿವರಾದಂಥ ಆರ್ ಕೆ ಷಣ್ಮುಗಂ ಶೆಟ್ಟಿ ಅವರು ದೇಶದ ಮೊದಲ ಬಜೆಟನ್ನು ಮಂಡಿಸ್ತಾರೆ. ಗಣರಾಜ್ಯ ನಂತರ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡಿವಲ್ಲ, ಡೆಮೊಕ್ರೆಟಿಕ್ಕನ್ನು ಅಳವಡಿಸಿಕೊಂಡ ನಂತರ ಭಾರತ ಮೊದಲ ಬಜೆಟ್ ಮಂಡನೆ ಆಗಿದ್ದಾವೆ ಅಂದ್ರೆ 1950 ಸಂವಿಧಾನ ಜಾರಿಗೆ ಬಂದ ನಂತರ ಬಜೆಟನ್ನು ಮಂಡನೆ ಮಾಡ್ತಾರೆ. ಯಾರು ಮಂಡನೆ ಮಾಡಿದರು? ಗಣರಾಜ್ಯ ಭಾರತದ ಪ್ರಥಮ ಬಜೆಟ್ ಮಂಡಿಸಿದವರು ಯಾರಂದ್ರೆ ಜಾನ್ ಮತ್ತಾಯ್. ಗಣರಾಜ್ಯ ಭಾರತದ ಮೊದಲ ಬಜೆಟ್ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಗಣರಾಜ್ಯದ ಅಂದರೆ ರಿಪಬ್ಲಿಕ್ ಆಫ್ ಇಂಡಿಯಾ ಆಯ್ತಲ್ಲ, ಆ ಸಮಯದಲ್ಲಿ ಭಾರತದ ಪ್ರಥಮ ಬಜೆಟ್ ಮಂಡಿಸಿದವರು ಯಾರಂದ್ರೆ ಜಾನ್ ಮತ್ತಾಯಿ ಅವರು. ನಿಮಗೆ 3 ನೆನಪಿರಬೇಕು. ಸ್ವತಂತ್ರ ಪೂರ್ವದಲ್ಲಿ ಜೇಮ್ಸ್ ವಿಲ್ಸನ್, ಸ್ವತಂತ್ರ ನಂತರ ಆರ್ ಕೆ ಷಣ್ಮುಗಂ ಶೆಟ್ಟಿ, ಗಣರಾಜ್ಯ ನಂತರ ಜಾನ್ ಮತ್ತಾಯಿ ಅವರು ಏನು ಮಾಡ್ತಾರೆ, ಬಜೆಟನ್ನು ಮಂಡಿಸ್ತಾರೆ. ಹಾಗಾದರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಯಾರು? ಭಾರತ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಮೊರಾರ್ಜಿ ದೇಸಾಯಿ ಅವರಿಗೆ ಸಲ್ಲುತ್ತದೆ. ಎಷ್ಟು? 10 ಬಾರಿ ಇವರು ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಇವರ ದಾಖಲೆಯನ್ನು ಬಜೆಟನ್ನು 10 ಬಾರಿ ಬಜೆಟನ್ನು ಮಾಡಿದ್ದಾರೆ. ಯಾರು? ಮೊರಾರ್ಜಿ ದೇಸಾಯಿ. ಕೇಳ್ತಾನೆ, ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿದಂಥ ವ್ಯಕ್ತಿ ಮೊರಾರ್ಜಿ ದೇಸಾಯಿ ಅವರು. ಇದು ಸಹ ನಿಮ್ಗೆ ನೆನಪಿರಲಿ. ನೆಕ್ಸ್ಟ್ ರೈಲ್ವೆ, ಇದನ್ನು ಬಜೆಟ್ ಇತಿಹಾಸ ಏನಾಯಿತು, ಬಜೆಟ್ ಮಂಡಿಸಿದ್ರು. ನೆಕ್ಸ್ಟ್ ನಾವು ಅವಾಗೆಲ್ಲ ರೈಲ್ವೆ ಬಜೆಟ್ ಸಪ್ರೇಟಾಗಿ ಮಂಡಿಸ್ತಿದ್ರು. ರೈಲ್ವೆ ಬಜೆಟ್ ಏನಾಯಿತು, ಬಜೆಟ್ ಮಂಡಿಸೋ ಸಮಯದಲ್ಲಿ ಏನು ಮಾಡಿದ್ರು, ರೈಲ್ವೆ ಬಜೆಟನ್ನು 1924ರಿಂದ ಅಕ್ವರ್ತ್ ಸಮಿತಿ ಶಿಫಾರಸಿನ ಮೇರೆಗೆ, ಅಕ್ವರ್ತ್ ಸಮಿತಿಯ ಶಿಫಾರಸಿನ ಮೇರೆಗೆ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿಂದ ಪ್ರತ್ಯೇಕವಾಗಿ ಮಂಡಿಸಲಾಗುತ್ತಿತ್ತು. ಏನು ಪ್ರಾರಂಭದಲ್ಲಿ ಮಂಡಿಸ್ತಿದ್ರಲ್ಲ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ ಜೊತೆಗೆ ಕಾಮನ್ ಆಗಿ ಮಂಡನೆ ಮಾಡ್ತಿದ್ರು. ಏನು ಮಾಡಿದ್ರು, 1924ರಲ್ಲಿ ಅಕ್ವರ್ತ್ ಸಮಿತಿ ಬರ್ತದೆ, ಆ ಸಮಿತಿ ಶಿಫಾರಸು ಮಾಡ್ತು. ಏನಂದ್ರೆ ಸಾಮಾನ್ಯ ಬಜೆಟಿಂದ ನಾವು ರೈಲ್ವೆ ಬಜೆಟನ್ನು ಪ್ರತ್ಯೇಕವಾಗಿ ಮಂಡನೆ ಮಾಡಬೇಕಂತ ಕಾರಣದಿಂದ ಏನು ಮಾಡಿದ್ರು, ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿಂದ ವಿಂಗಡಣೆ ಮಾಡಿ ರೈಲ್ವೆ ಬಜೆಟನ್ನು ಸಪ್ರೇಟ್ ಮಾಡಿಸ್ತಾ ಇದ್ರು ಮತ್ತು ಸಾಮಾನ್ಯ ಬಜೆಟನ್ನು ಸಪ್ರೇಟ್ ಮಾಡಿಸ್ತಾ ಇದ್ರು. ನಂತರ ಏನಾಯಿತು, ಇತ್ತೀಚೆಗೆ ಸರ್ಕಾರ ಬಂದ ನಂತರ 2017 ಮತ್ತು 18ನೇ ಸಾಲಿನಿಂದ ವಿವೇಕ್ ದೇಬ್ರಾಜ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇವೆರಡನ್ನು ವಿಲೀನಗೊಳಿಸಲಾಯಿತು. 2017ರಲ್ಲಿ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಜಂಟಿ ಬಜೆಟನ್ನು ಮಂಡಿಸಿದರು. ಏನು ಮಾಡಿದ್ರು, ಮೊದಲ ರೈಲ್ವೆ ಬಜೆಟನ್ನು ಸಪ್ರೇಟಾಗಿ ಮಂಡಿಸ್ತಿದ್ರು, ಸಾಮಾನ್ಯ ಬಜೆಟನ್ನು ಸಪ್ರೇಟಾಗಿ ಮಂಡಿಸ್ತಿದ್ರು. 2017 ಮತ್ತು 18ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿವೇಕ್ ದೇಬ್ರಾಜ್ ಸಮಿತಿ ಶಿಫಾರಸಿನ ಮೇಲೆ ಮಾಡಿತು. ಕೇಂದ್ರ ಸರ್ಕಾರ ರೈಲ್ವೆ ಬಜೆಟನ್ನು ಮತ್ತು ಸಾಮಾನ್ಯ ಬಜೆಟನ್ನು ಕಾಮನ್ ಆಗಿ ಜಂಟಿಯಾಗಿ ಮಾಡಿತು. ಜಂಟಿಯಾಗಿ ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿದವರಾದ ಹಣಕಾಸು ಸಚಿವರಾದ ಅರುಣ್ ಜೇಟ್ಲಿ ಅವರು ಈ ಬಜೆಟನ್ನು ಘೋಷಣೆ ಮಾಡ್ತಾರೆ. 2017 ಮತ್ತು 18ನೇ ಸಾಲಿನಲ್ಲಿ ಪ್ರತ್ಯೇಕವಾದಂಥ ರೈಲ್ವೆ ಬಜೆಟ್ ಸಾಮಾನ್ಯ ಬಜೆಟ್ನೊಂದಿಗೆ
ವಿಲೀನವಾಗ್ತೈತಿ. ಈಗ ಸಾಮಾನ್ಯ ಬಜೆಟನ್ನು ಮಾತ್ರ ಮಂಡಿಸ್ತಾರೆ. ಈಗ ಬಜೆಟ್ ಮಂಡ್ಸಾಕ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಬೇರೆ ಬೇರೆ ಸಮಯವನ್ನು ಪಾಲನೆ ಮಾಡ್ತಾರೆ. ಸಮಯವನ್ನು ಪಾಲನೆ ಮಾಡ್ತಾರೆ, ಸಮಯ ಬದಲಾವಣೆ ಮಾಡ್ತಿರ್ತಾರೆ. ಸಮಯ, ದಿನಾಂಕ ಮತ್ತು ಐತಿಹಾಸಿಕ ಬದಲಾವಣೆಗಳು ಏನೆಲ್ಲ ಬದಲಾವಣೆ ಆಯಿತು, ಯಾವ ಸಮಯದಲ್ಲಿ ಬಜೆಟನ್ನು ಮಂಡಿಸ್ತಾರೆ. ಸಮಯ ಬದಲಾವಣೆ 2001ರಲ್ಲಿ ಮೊದಲು ಬ್ರಿಟಿಷರ ಸಂಪ್ರದಾಯದಂತೆ ಬಜೆಟನ್ನು ಫೆಬ್ರವರಿ ಕೊನೆಯ ಕೆಲಸದ ದಿನದಂದು ಸಂಜೆ 5 ಗಂಟೆಗೆ ಮಂಡಿಸಲಾಗುತ್ತಿತ್ತು. ಫೆಬ್ರವರಿ ಕೊನೆಯ ಕೆಲಸ ದಿನದಂದು 2001ರ ಮೊದಲು ಸಾಯಂಕಾಲ 5 ಗಂಟೆಗೆ ಬಜೆಟನ್ನು ಮಂಡಿಸ್ತಾ ಇದ್ದರು. ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಸರ್ಕಾರದ ಅವಧಿಯಲ್ಲಿ ಹಣಕಾಸು ಸಚಿವರಾಗಿದ್ದ ಯಶವಂತ್ ಸಿನ್ಹಾ ಅವರು ಈ ಪದ್ಧತಿಯನ್ನು ಬೆಳಗ್ಗೆ 11 ಗಂಟೆಗೆ ಬಜೆಟನ್ನು ಮಂಡಿಸಲು ಪ್ರಾರಂಭಿಸ್ತಾರೆ. 2001ರವರೆಗೂ ಸಹ ಸಾಯಂಕಾಲ 5 ಗಂಟೆಗೆ ಬಜೆಟನ್ನು ಮಂಡಿಸ್ತಾ ಇದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಸಮಯದಲ್ಲಿ ಯಶವಂತ್ ಸಿನ್ಹಾ ಅವರು ಹಣಕಾಸಿನ ಸಚಿವರಾಗಿದ್ದರು. ಅವರು ಈ ಪದ್ಧತಿಯನ್ನು ಬದಲಾವಣೆ ಮಾಡ್ತಾರೆ. ಏನು ಬದಲಾವಣೆ ಮಾಡ್ತಾರೆ? ಸಮಯ 5 ಗಂಟೆಗಿದ್ದು ಮುಂಜಾನೆ 11 ಗಂಟೆಗೆ ಬದಲಾವಣೆಯನ್ನು ಮಾಡ್ತಾರೆ. ಮತ್ತು ದಿನಾಂಕ ಬದಲಾವಣೆ ಆಗ್ತದೆ. ಯಾವಾಗ ಗೊತ್ತಾ? 2017ಕ್ಕಿಂತ ಮುಂಚೆ ಫೆಬ್ರವರಿ ಕೊನೆಯ ದಿನದಂದು ಬಜೆಟನ್ನು ಮಂಡಿಸಲಾಗುತ್ತಿತ್ತು. ಆದರೆ 2017ರಿಂದ ಫೆಬ್ರವರಿ 1 ಏನು ಮಾಡ್ತು? ಬಜೆಟನ್ನು ಮಂಡಿಸಲು ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ಫೆಬ್ರವರಿ ಕೊನೆಯ ದಿನದಲ್ಲಿ ಮಂಡಿಸ್ತಿದ್ರು. 2017ರ ನಂತರ ಫೆಬ್ರವರಿ 1ನೇ ತಾರೀಕಿಗೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಸಮಯ ಸಹ ಬದಲಾಗೈತಿ. ಯಾವಾಗ? ಮೊದಲು 2001ರಲ್ಲಿ ಸಾಯಂಕಾಲ 5 ಗಂಟೆಯಿಂದ ಪ್ರಾರಂಭ ಮಾಡ್ತಿದ್ರು. 2001ರ ನಂತರ ಯಶವಂತ್ ಸಿನ್ಹಾ ಅವರು ಏನು ಮಾಡ್ತಾರೆ? ಈ ಸಮಯವನ್ನು ಬದಲಾವಣೆಯನ್ನು ಮಾಡ್ತಾರೆ. ಅದು ಬೆಳಗ್ಗೆ 11 ಗಂಟೆಗೆ ಬಜೆಟನ್ನು ಮಂಡಿಸ್ಬೇಕಂತೇಳಿ. ಹಾಗಾದ್ರೆ ನಮ್ಮಲ್ಲಿ ಆರ್ಥಿಕ ವರ್ಷ ನಿಮಗೆ ಪ್ರಾರಂಭ ಆಗುತ್ತೆ ತಿಳಿದಿ. ಯಾಕೆ ಫೆಬ್ರವರಿ 1ರಂದು ಮಂಡಿಸಲು ಪ್ರಾರಂಭ ಆಯಿತು ಅಂದ್ರೆ, ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭವಾಗುವ ಮುನ್ನವೇ ಹಣದ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿ ಎಂಬುದರ ಇದರ ಪ್ರಮುಖ ಉದ್ದೇಶವಾಗಿತ್ತು. ಯಾಕೆ ಫೆಬ್ರವರಿ ಕೊನೆಯ ದಿನ ಬಿಟ್ಟು ಫೆಬ್ರವರಿ 1ನೇ ತಾರೀಕು ಮಾಡಿದ್ರಪ್ಪ ಅಂದ್ರೆ, ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗೋದು ಯಾವಾಗ ಹೇಳಿದ್ದು ನಿಮಗೆ? ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗುತ್ತೆ ತಿಳಿದೆ. ಏಪ್ರಿಲ್ 9ಕ್ಕೆ ಪ್ರಾರಂಭ ಆಗೋಕ್ಕೆ ಮುಂಚೆನೇ ಹಣಕಾಸಿನ ಹಂಚಿಕೆ ಪ್ರಕ್ರಿಯೆ ಸರಳಗೊಳ್ಳಲಿ ಅಂಥೇಳಿ ಈ ಕಾರಣದಿಂದ ಏನು ಮಾಡ್ತಾರೆ? ಅದನ್ನು ಆರ್ಥಿಕ ಫೆಬ್ರವರಿ 1ನ್ನು ಫಿಕ್ಸ್ ಮಾಡ್ತಾರೆ. ಇನ್ನು ಕೇಂದ್ರದೆಲ್ಲ ನೋಡಿದ್ವಿ ಬಜೆಟನ್ನು. ಇನ್ನು ರಾಜ್ಯದ್ದು ಕರ್ನಾಟಕದ ಬಜೆಟ್ ಇತಿಹಾಸ ಏನು? ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದವರು ಯಾರು ಮಂಡನೆ ಮಾಡಿದ್ರು, ಯಾವ ವರ್ಷದಲ್ಲಿ ಮಂಡನೆ ಮಾಡಿದ್ರು, ಎಲ್ಲವನ್ನು ಮುಂದಿನ ಈ ಥರಲ್ಲಿ ನೋಡೋಣ. ಕರ್ನಾಟಕದ ಬಜೆಟ್ ಇತಿಹಾಸ, ಹಿಸ್ಟ್ರಿ ಆಫ್ ಕರ್ನಾಟಕ ಬಜೆಟ್. ನಮ್ಮನ್ನು ಸ್ವತಂತ್ರ ಬರುವ ಪೂರ್ವ ಕಾಲದಲ್ಲಿ ಮೈಸೂರು ಸಂಸ್ಥಾನ ನಮ್ಮನ್ನು ಆಳ್ತಾಯಿತ್ತು. ಆ ಸಮಯದಲ್ಲಿ ಬಜೆಟ್ ಬಗ್ಗೆ ಸ್ವಲ್ಪ ಉಲ್ಲೇಖಗಳು ಅದಾವೆ. ಮೈಸೂರು ಸಂಸ್ಥಾನದ ಕಾಲದಲ್ಲಿ ಭಾರತದ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಪ್ರಜಾಪ್ರಭುತ್ವದ ಮಾದರಿಯ ಆಡಳಿತ ಮತ್ತು ಬಜೆಟ್ ವ್ಯವಸ್ಥೆಯನ್ನು ಪರಿಚಯಿಸಿದ ಹೆಗ್ಗಳಿಕೆ ಮೈಸೂರು ಒಡೆಯರಿಗೆ ಸಲ್ಲುತ್ತದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಮೈಸೂರಿನ ಒಡೆಯರಿಗೆ ಸಲ್ಲುತ್ತದೆ. 1881ರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿಯ ಸಭೆಯಲ್ಲಿ ಅಂದಿನ ದಿವಾನರಾಗಿದ್ದಂತಹ ಸಿ ರಂಗರಾಚಾರ್ಯರು ಅವರು ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ಬಜೆಟನ್ನು ಮಂಡಿಸಿದರು. ನಿಮ್ಗೆ ಕೇಳ್ತಾನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದ್ದು ಯಾವಾಗ? 1881ರಾಗ. ಯಾರು ಮಂಡಿಸಿದರು? ಆಗಿನ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ಸಿ ರಂಗರಾಚಾರ್ಯರು ಮೊಟ್ಟ ಮೊದಲ ಬಾರಿಗೆ ಬಜೆಟನ್ನು ಮಂಡಿಸ್ತಾರೆ. ಮೈಸೂರು ಸಂಸ್ಥಾನ ಮೊಟ್ಟ ಮೊದಲ ಬಜೆಟನ್ನು ಮಂಡಿಸಿದವರು ಆಗಿನ ಸಮಯದಲ್ಲಿ ದಿವಾನರಾಗಿದ್ದರು. ಇನ್ನು ಏಕೀಕರಣಗೊಂಡಿದೆ. ಭಾರತವು ಸ್ವತಂತ್ರಗೊಂಡ ನಂತರ ಭಾರತದಲ್ಲಿ ಹಲವಾರು ರೀತಿಯ ಭಾಷೆಯ ಆಧಾರದ ಮೇಲೆ, ಪ್ರಾಂತೀಯ ಆಧಾರದ ಮೇಲೆ ಏಕೀಕರಣ ಮಾಡ್ಬೇಕಂತೇಳಿ ಹೋರಾಟಗಳು ನಡೀತಾವೆ. ಈ ಹೋರಾಟದ ನಂತರ ರಾಜ್ಯಗಳು ಸಹ ಸ್ಥಾಪನೆ ಆಗ್ತವೆ. ಆವಾಗ 1956ರಲ್ಲಿ ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಮತ್ತು ಕರ್ನಾಟಕ ಅಂತೇಳಿ ಮರುನಾಮಕರಣಗೊಂಡಿದ್ದ ನಂತರ ಪ್ರಾರಂಭದಲ್ಲಿ ಮೈಸೂರು ರಾಜ್ಯ 1956ರಂದು ಸ್ಥಾಪನೆ ಆಗುತ್ತೆ. ಏಕೀಕರಣಗೊಂಡ ನಂತರ ವಿಶಾಲ ಮೈಸೂರು ರಾಜ್ಯದ ಮೊದಲ ಹಣಕಾಸು ಸಚಿವರಾಗಿದ್ದಂಥ ಟಿ ಮರಿಯಪ್ಪ ಅವರು 1957 ಮತ್ತು 58ನೇ ಸಾಲಿನ ಪ್ರಥಮ ಬಜೆಟನ್ನು ಮಂಡಿಸ್ತಾರೆ. ನಿಮಗೆ ಹೇಳಿದ್ದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಜೇಮ್ಸ್ ವಿಲ್ಸನ್ ಅವರು ಮಂಡಿಸ್ತಾರೆ. ಸ್ವತಂತ್ರ ನಂತರ ಷಣ್ಮುಗಂ ಶೆಟ್ಟಿ ಅವರು ಮಂಡಿಸ್ತಾರೆ. ಗಣರಾಜ್ಯೋತ್ಸವ ನಂತರ ಜಾನ್ ಮತಾಯಿ ಅವರು ಮಂಡಿಸ್ತಾರೆ. 1860ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದ್ದು. ಸ್ವತಂತ್ರ ನಂತರ 1947, ಗಣರಾಜ್ಯ ಬಂದ 1950ರಾಗ. ಹಾಗೆ ಕರ್ನಾಟಕದಲ್ಲಿ ಸ್ವತಂತ್ರ ಬರುವ ಪೂರ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ 1881ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಡಿಸ್ತಾರೆ. ಯಾರು ಅಂದ್ರೆ ದಿವಾನ್ ರಂಗರಾಚಾರ್ಯವರು. ಏಕೀಕರಣಗೊಂಡ ನಂತರ ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆದ ನಂತರ ಯಾರು
ಪ್ರಾರಂಭ ಮಾಡ್ತಂದ್ರೆ ಟಿ ಮರಿಯಪ್ಪನವರು ಮೊಟ್ಟ ಮೊದಲ ಬಾರಿಗೆ 1957 ಮತ್ತು 58ನೇ ಸಾಲಿನ ಪ್ರಥಮ ಬಜೆಟನ್ನು ಮಂಡಿಸ್ತಾರೆ. ನೆಕ್ಸ್ಟ್ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡುತ್ತೆ. ಯಾಕೆ ಮೈಸೂರು ರಾಜ್ಯ ಅಂತೇಳಿ ಸ್ಥಾಪನೆ ಆಗಿದ್ದು ಯಾವಾಗ 1956. ಅದನ್ನೇ ಮರುನಾಮಕರಣ ಮಾಡಿದ್ದು ಯಾವಾಗ ಅಂದ್ರೆ 1973 ನವೆಂಬರ್ 1 ಏನು ಮಾಡ್ತೀವಿ, ಇದನ್ನು ಕರ್ನಾಟಕ ರಾಜ್ಯ ಅಂತೇಳಿ ಮರುನಾಮಕರಣ ಮಾಡ್ತೀವಿ. ಈ ಮರುನಾಮಕರಣ ಮಾಡಿದಾಗ ಆಗಿನ ಹಣಕಾಸು ಸಚಿವರಾಗಿದ್ದಂಥ ಎಮ್ ಐ ಗೋರ್ಪಡೆ ಅವರು ರಾಜ್ಯದ ಹಣಕಾಸಿನ ಸಚಿವರಾಗಿದ್ದರು. ನಿಮ್ಗೆ ಕೇಳ್ತಾನೆ ಪ್ರಶ್ನೆ ಹಲವಾರು ಕೇಳ್ಬೋದು. ವಿಶಾಲ ಮೈಸೂರು ರಾಜ್ಯದ ಮೊದಲ ಹಣಕಾಸು ಸಚಿವರು ಯಾರು? ಟಿ ಮರಿಯಪ್ಪನ. ಕರ್ನಾಟಕ ಅಂತೇಳಿ ಮರುನಾಮಕರಣಗೊಂಡಾಗ ಆಗಿನ ಹಣಕಾಸು ಸಚಿವರು ಯಾರಾಗಿದ್ದರು? ಎಮ್ ಐ ಗೋರ್ಪಡೆ. ಯಾರು ಬಜೆಟನ್ನು ಮಂಡಿಸಿದರು? ಎಮ್ ಐ ಗೋರ್ಪಡೆ. ಇವರೆಲ್ಲ ನಿಮಗಾಗಿ ನೆನಪಿಡ್ಬೇಕು. ಅದಕ್ಕಾಗಿ 360 ಡಿಗ್ರಿಯಲ್ಲಿ ಹೇಳ್ತಾ ಇದ್ದೀನಿ ಕ್ಲಾಸನ್ನು. ಬಜೆಟ್ ಕುರಿತು ಯಾವ ರೀತಿ ಪ್ರಶ್ನೆ ಬರಲಿ, ಅದರ ಇತಿಹಾಸದ ಮೇಲೆ ಬರಲಾಗ, ಪ್ರೆಸೆಂಟ್ ಸಿಚುವೇಶನ್ ಮೇಲೆ ಬರಲಾಗ, ಯಾವುದೇ ವಿಷಯದ ಮೇಲೆ ಬಂದರೂ ಸಹ ನಿಮಗೆ ಬಜೆಟ್ ಬಗ್ಗೆ ಸರಿಯಾಗಿ ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು. ಆ ಕಾರಣಕ್ಕಾಗಿ ಇದನ್ನು 360 ಡಿಗ್ರಿಯಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಮುಖ ದಾಖಲೆಗಳನ್ನು, ಸಾಧನೆಗಳನ್ನು, ಯಾರ್ಯಾರು ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿದರು, ಯಾವ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಮಂಡಿಸಿದೆ ಯಾರು, ಅದಕ್ಕಿಂತ ಮುಂಚೆ ಯಾರು, ಪ್ರಮುಖ ದಾಖಲೆಗಳನ್ನು ಬಜೆಟ್ ಸಾಧನೆಯಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಏಕೈಕ ನಾಯಕ ಅಂತ ಹೇಳಿ ನೋಡ್ತೀವಿ ನಾವು. ಏಕೈಕ ನಾಯಕ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯವರು ಇಲ್ಲಿಯವರೆಗೆ ಒಟ್ಟು 17 ಬಾರಿ ಬಜೆಟನ್ನು ಮಂಡಿಸಿದ್ದಾರೆ. 17 ಬಾರಿಗೆ ಬಜೆಟನ್ನು ಮಂಡಿಸಿ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ. ಯಾರು? ಸಿದ್ದರಾಮಯ್ಯನವರು. ನಿಮ್ಗೆ ಕೇಳ್ತಾನೆ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕರ್ನಾಟಕದ ಹಣಕಾಸಿನ ಸಚಿವರು ಯಾರು ಅಂತ ಕೇಳ್ಬೋದು, ಅಥವಾ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಸಿದ್ದರಾಮಯ್ಯನವರು 17 ಬಾರಿಗೆ ಎಷ್ಟು ಬಾರಿ ಮಂಡಿಸಿದಾರೆ ಅಂತ ಕೇಳ್ಬೋದು. ಸಿದ್ದರಾಮಯ್ಯವರು ಇತ್ತೀಚೆಗೆ ಎಷ್ಟನೇ ಬಜೆಟ್ ಮಂಡಿಸಿದ್ರು ಅಂತ ಕೇಳ್ಬೋದು. ಪ್ರಶ್ನೆ ಬೇರೆ ಬೇರೆ ರೀತಿಯಾಗಿ ಬರ್ಬೋದು. ಅದಕ್ಕಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಸಲ್ತತಿ. ಎಷ್ಟು ಬಾರಿ ಅಂದ್ರೆ 17 ಬಾರಿ ಅವರು ಬಜೆಟನ್ನು ಮಂಡನೆ ಮಾಡ್ತಾರೆ. ಇವರಿಗಿಂತ ಪೂರ್ವದಲ್ಲಿ ಯಾರು ಈ ಸಾಧನೆಯನ್ನು ಮಾಡಿ ಅವರ ಹೆಸರಿತ್ತಂದ್ರೆ ರಾಮಕೃಷ್ಣ ಹೆಗಡೆ ಅವರ ಹೆಸರಲ್ಲಿ. ಇವರು ಒಟ್ಟು 13 ಬಾರಿ ಬಜೆಟನ್ನು ಮಂಡಿಸ್ತಾರೆ. 13 ಬಾರಿ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟನ್ನು ಮಂಡನೆ ಮಾಡಿರ್ತಾರೆ. ಆದರೆ ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನು ಮೀರಿ 17 ಬಾರಿ ಇವರ ದಾಖಲೆಯನ್ನು ಮಾಡ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅತಿ ಹೆಚ್ಚುವರಿ ಬಜೆಟ್ ಮಂಡಿಸಿದ ಕೀರ್ತಿ ಯಾರಿಗಿತ್ತು ಅಂದ್ರೆ ಮೊದಲು ರಾಮಕೃಷ್ಣ ಹೆಗಡೆ ಅವರಿಗಿತ್ತು. ಆ ನಂತರ ಯಾರಿಗೆ ಬಂತು? ಇತ್ತೀಚೆಗೆ ಸಿದ್ದರಾಮಯ್ಯವರಿಗೆ ಬಂತು. ಇನ್ನು ನಮ್ಮಲ್ಲಿ ಹೆಂಗಲ್ಲಿ ರೈಲ್ವೆ ಬಜೆಟನ್ನು ಮತ್ತು ಸಾಮಾನ್ಯ ಬಜೆಟನ್ನು ಕೇಂದ್ರದಲ್ಲಿ ಸಪ್ರೇಟಾಗಿ ಮಂಡಿಸ್ತಿದ್ರು, ಹಾಗೆ ರಾಜ್ಯದಲ್ಲಿ ಕೃಷಿ ಬಜೆಟನ್ನು, ಪ್ರತ್ಯೇಕ ಕೃಷಿ ಬಜೆಟನ್ನು 2011 ಮತ್ತು 12ನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ಮಂಡಿಸ್ತಾರೆ. ಮೊದಲ ಬಾರಿಗೆ 2011 ಮತ್ತು 12ನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿಯಾದಂತಹ BS ಯಡಿಯೂರಪ್ಪನವರು ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸುವ ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಿದವರು ಯಾರಪ್ಪ ಅಂದ್ರೆ BS ಯಡಿಯೂರಪ್ಪನವರು. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಬಜೆಟನ್ನು ಪ್ರತ್ಯೇಕವಾಗಿ ಮಂಡಿಸಿದಂಥ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ. ಆಗಿನ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಯಾರಾಗಿದೆ ಅಂದರೆ ಯಡಿಯೂರಪ್ಪರು. ಈ ಪ್ರಸ್ತುತ ಏನು ಮಾಡ್ತಾರೆ, ಇದನ್ನು ಸಾಮಾನ್ಯ ಬಜೆಟ್ ಜೊತೆಯಲ್ಲೇ ಇದನ್ನು ವಿಲೀನವನ್ನು ಮಾಡಿದ್ದಾರೆ. ಇದಕ್ಕೆ ಬೇರೆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಇದಕ್ಕಿಲ್ಲ. ಆದರೆ ಕೃಷಿ ಬಜೆಟನ್ನು ಪ್ರತ್ಯೇಕವಾಗಿ ನಿಮ್ಗೆ ಕೇಳ್ತಾನೆ, ಕೃಷಿ ಬಜೆಟನ್ನು ಪ್ರತ್ಯೇಕವಾಗಿ ಯಾವ ವರ್ಷದಲ್ಲಿ ಮಂಡಿಸಲಾಯಿತು ಮತ್ತು ಯಾರು ಮಂಡಿಸಿದರು ಅಂತ ಕೇಳ್ಬೋದು. 2011 ಮತ್ತು 12ನೇ ಸಾಲಿನಲ್ಲಿ ಕೃಷಿ ಬಜೆಟನ್ನು ಪ್ರತ್ಯೇಕವಾಗಿ ಮಂಡಿಸಲಾಯಿತು. ಯಾರು ಮಂಡಿಸಿದ? BS ಯಡಿಯೂರಪ್ಪನವರು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ. ನೆಕ್ಸ್ಟ್ ಬಜೆಟ್ನ ಆರ್ಥಿಕ ವಿಧಗಳು. ಬಜೆಟಲ್ಲಿ ಬೇರೆ ಬೇರೆ ಪ್ರಕಾರಗಳು ಬರ್ತವೆ. ಯಾಕಂದರೆ ಎಕನಾಮಿಕ್ಸಲ್ಲಿ ಓದೋರಿಗೆ ಗೊತ್ತಿರುತ್ತೆ ಬಜೆಟ್ ವಿವರಣೆ, ಬಜೆಟ್ ಅಂದ್ರೇನು, ಬಜೆಟ್ ಪದಗಳ ಅರ್ಥ, ಬಜೆಟ್ ಎಲ್ಲ ಊರು ನೋಡ್ತೀವಿ. ಹಾಗಾದ್ರೆ ಸಮತೋಲಿತ ಬಜೆಟ್. ಮೊದಲನೇದು ಸಮತೋಲಿತ ಬಜೆಟ್. ಸರ್ಕಾರದ ಅಂದಾಜು ಆದಾಯ ಮತ್ತು ಅಂದಾಜು ವೆಚ್ಚಗಳ ನಡುವಿನ ಸಮಾನವಾಗಿರುವ ಸ್ಥಿತಿಯನ್ನು ಅಂತ ಕರಿತೀವಿ ಸಮತೋಲಿತ ಬಜೆಟ್ ಅಂತ. ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ಡ್ ಬಜೆಟ್. ಈ ಏನು ಬ್ಯಾಲೆನ್ಸ್ ಬಜೆಟ್ ಅಂದ್ರೇನು? ಸದ್ಯ ನಿನ್ನೆ 100 ರೂಪಾಯಿ ಐತಿ, ನೀನು 100 ರೂಪಾಯಿ ತಿನ್ನಕ್ಕೆ ಖರ್ಚು ಮಾಡ್ತೀವಿ. ನಿನಗಿರುವ ಆದಾಯ ಎಷ್ಟು? 100 ರೂಪಾಯಿ. ನೀನು ಮಾಡೋ ಖರ್ಚು ಎಷ್ಟು? 100 ರೂಪಾಯಿ. ನಿನಗೆ ಸಮತೋಲನ ಆಯಿತು. ಈಗ ಸಾಲನೂ ಆಗಲಿಲ್ಲ, ಏನೂ ಆಗಲಿಲ್ಲ. ನಿನ್ನಲ್ಲಿರೋ 100 ರೂಪಾಯಿ ನೀವು ಖರ್ಚು ಮಾಡಿದಿ, ಕ್ಲೋಸ್ ಆಯಿತು. ಇದಕ್ಕೆ ಸಂಬಂಧ ಆಯಿತು. ನಿನ್ನ 100 ರೂಪಾಯಿನ ಆದಾಯ, ನಿನ್ನ 100 ರೂಪಾಯಿನ ಖರ್ಚು, ಇದು ಯಾವುದೇ ರೀತಿಯಾದಂಥ ನಿನಗೆ ತೊಂದರೆ ಆಗಲಿಲ್ಲ. ಇದನ್ನು ಏನು ಕರಿತೀವಿ? ಸಮತೋಲಿತ ಬಜೆಟ್ ಅಂತ ಕರಿತೀವಿ. ಅದನ್ನೇ ಉದಾಹರಣೆ ಏನು ಹೇಳ್ತಾರೆ, ಸರ್ಕಾರದ ಅಂದಾಜು ಆದಾಯ. ಸರ್ಕಾರ ಏನು ಮಾಡ್ತಾ, ಒಂದು 10 ಕೋಟಿ ಮುಂದಿನ ವರ್ಷ ರೊಕ್ಕ ಬರ್ಬೋದು, ನಮಗೆ ಆದಾಯ ಬರ್ಬೋದು. ಈ 10 ಕೋಟಿಯನ್ನು ನಾವು ಹೇಗೆ ಖರ್ಚು ಮಾಡಬೇಕು ಅಂತೇಳಿ ಅಂದಾಜು ಮಾಡಿರ್ತೀವಿ. ಅದೇ 10 ಕೋಟಿ ಆದಾಯ ಬಂತು, ಅದೇ 10 ಕೋಟಿಯನ್ನು ಖರ್ಚು ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ಇದನ್ನೇ ಏನು ಕರಿತೀವಿ ನಾವು? ಸಮತೋಲಿತ ಬಜೆಟ್ ಅಥವಾ ಬ್ಯಾಲೆನ್ಸ್ಡ್ ಬಜೆಟ್ ಅಂತೇಳಿ ಕರಿತೀವಿ. ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ.
ನೆಕ್ಸ್ಟ್ ಮಿಗಿತೆ ಬಜೆಟ್, ಸರ್ಪ್ಲಸ್ ಬಜೆಟ್ ಅಂದರೆ ಸರ್ಕಾರದ ಒಟ್ಟು ವೆಚ್ಚಕ್ಕಿಂತ ಒಟ್ಟು ಆದಾಯ ಹೆಚ್ಚಾಗಿರುವ ಸ್ಥಿತಿಯನ್ನು ಮಿಗಿತೆ ಬಜೆಟ್ ಅಥವಾ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ನಾವೇನು ತಿಳ್ಕೊಂಡು ಬಿಟ್ಟಿರ್ತೀವಿ, ಈ ಸದ್ಯ ನಿಮ್ಗೆ 10,000 ರೂಪಾಯಿ ಬರ್ತೈತಿ, ನೀವು 10,000 ರೂಪಾಯಿ ಬರ್ತೈತೆ ಅಂತೇಳಿ 9,000 ರೂಪಾಯಿ ಖರ್ಚು ಮಾಡಿರ್ತೀರಿ, ನಿಮ್ಗೆ 1,000 ರೂಪಾಯಿ ಉಳಿತಿಲ್ಲ. ಇದನ್ನೇ ಸರ್ಪ್ಲಸ್ ಬಜೆಟ್ ಅಂತ ಕರೀತಾರೆ. ಸರ್ಪ್ಲಸ್ ಬಜೆಟ್ ಸರ್ಕಾರದ ಒಟ್ಟು ವೆಚ್ಚಕ್ಕಿಂತ ನಾವೇನು ಸರ್ಕಾರ 10,000 ಕೋಟಿ ವೆಚ್ಚ ಮಾಡ್ಬೇಕಂತ ವಿಚಾರ ಮಾಡಿರ್ತೈತಿ, 10,000 ಕೋಟಿ ವೆಚ್ಚ ಮಾಡ್ಬೇಕಂತೂ ವಿಚಾರ ಮಾಡಿರ್ತೈತಿ. ವೆಚ್ಚ ಮಾಡಿರ್ತಾ ಅವ್ರಿಗೆ 11,000 ಕೋಟಿ ಆದಾಯ ಬಂದ್ಬಿಡ್ತೈತಿ. ಅವಾಗ 1,000 ಕೋಟಿ ಅವ್ರಿಗೆ ಉಳಿತೈತಿ, ಇದು ಸರ್ಪ್ಲಸ್ ಆಗುತ್ತಾ? ಹೌದಿಲ್ಲ, ಸರ್ಪ್ಲಸ್ ಆಗುತ್ತಾ? ಇದನ್ನೇನು ಕರಿತೀವಿ, ಮಿಗತೆ ಬಜೆಟ್ ಅಥವಾ ಸರ್ಪ್ಲಸ್ ಬಜೆಟ್ ಅಂತೇಳಿ ಕರಿತೀವಿ. ಸರ್ಕಾರದ ಒಟ್ಟು ವೆಚ್ಚಕ್ಕಿಂತ ಒಟ್ಟು ಆದಾಯ ಹೆಚ್ಚಾಗಿರುವ ಸ್ಥಿತಿ ಏನಂತ ಕರಿತೀವಿ ನಾವು, ಸರ್ಪ್ಲಸ್ ಬಜೆಟ್ ಅಥವಾ ಮಿಗುತೆ ಬಜೆಟ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಇನ್ನು ಕೊರತೆ ಬಜೆಟ್, ಡೆಫಿಸಿಟ್ ಬಜೆಟ್. ಡೆಫಿಸಿಟ್ ಬಜೆಟ್ ಅಂದ್ರೇನು, ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚ ಹೆಚ್ಚಾಗಿರುವ ಸ್ಥಿತಿಯನ್ನು ಡೆಫಿಸಿಟ್ ಬಜೆಟ್ ಅಥವಾ ಕೊರತೆ ಬಜೆಟ್ ಅಂತೇಳಿ ಕರಿತೀವಿ. ಅಂದ್ರೇನು, ಸರ್ಕಾರದ ಒಟ್ಟು ಆದಾಯಕ್ಕಿಂತ ಸರ್ಕಾರ ಏನು ಮಾಡಿರ್ತೀವಿ, ನಮಗೆ ಈ ದಿನ 10,000 ಕೋಟಿ ಆದಾಯ ಬರುತ್ತೆ ಅಂಥೇಳಿ ವಿಚಾರ ಮಾಡಿ 10,000 ಕೋಟಿ ಆದಾಯ ಬರುತ್ತೆ ಅಂತ ವಿಚಾರ ಮಾಡಿ ಒಂದು ಎಕ್ಸ್ಪೆಂಡಿಚರ್ನ ಹಾಕ್ಕೊಂಡಿರ್ತಾರೆ. ಅದು 11,000 ರೂಪಾಯಿ ವೆಚ್ಚ ಆಗಿಬಿಡುತ್ತೆ. ಆವಾಗ ಇವ್ರಿಗೆ 1,000 ರೂಪಾಯಿ ಸಾಲ ಆಗುತ್ತೆ. ಇದನ್ನು ಸರ್ಕಾರದ ಆದಾಯಕ್ಕಿಂತ ಒಟ್ಟು ವೆಚ್ಚ ಹೆಚ್ಚಾಗಿರೋ ಸ್ಥಿತಿಯನ್ನು ಕೊರತೆಯ ಬಜೆಟ್ ಅಂತೇಳಿ ಕರಿತೀವಿ. ನಿಮಗೆ 100 ರೂಪಾಯಿ ಆದಾಯ ಬರ್ತಂತ ತಿಳ್ಕೊಂಡು ನೀವು 110 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮಲ್ಲಿ 10 ರೂಪಾಯಿ ಕೊರತೆ ಉಂಟಾಯಿತು. ನಿಮಗೆ ಬರೋದಟ್ಟು 100 ರೂಪಾಯಿ ಆದಾಯ, ನೀವು ಎಷ್ಟು ಖರ್ಚು ಮಾಡ್ತೀರಿ, 110 ಖರ್ಚು ಮಾಡ್ತೀರಿ, 110 ರೂಪಾಯಿ ಖರ್ಚು ಮಾಡ್ತೀರಿ. ಅವಾಗ ಏನಾಗುತ್ತೆ, ನಿಮಗೆ ಕೊರತೆ ಉಂಟಾಗುತ್ತೆ. ಅದನ್ನೇ ಕರಿತೀವಿ ಕೊರತೆ ಬಜೆಟ್. ಹಾಗೆ ಸರ್ಕಾರದಲ್ಲಿ ಸಹ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿರ್ತೈತಿ. ಈ ಸ್ಥಿತಿಯನ್ನು ನಾವು ಕೊರತೆ ಬಜೆಟ್ ಅಥವಾ ಡೆಫಿಸಿಟ್ ಬಜೆಟ್ ಅಂತೇಳಿ ಕರೀತಾರೆ ಇಂಗ್ಲೀಷ್ನಾಗ. ಇದು ಅತಿ ಹೆಚ್ಚಾಗಿ ಯಾವ ರಾಷ್ಟ್ರಗಳಲ್ಲಿ ಕಂಡುಬರ್ತದೆ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಾಮಾನ್ಯ ಇದು. ಅಭಿವೃದ್ಧಿಶೀಲ ರಾಷ್ಟ್ರಗಳು, ಯಾವ ದೇಶಗಳು ಅಭಿವೃದ್ಧಿಯನ್ನು ಹೊಂದಿರ್ತಿರ್ತಾವಲ್ಲ ಆ ದೇಶಗಳಲ್ಲಿ ಕೊರತೆಯ ಬಜೆಟ್ ಮಂಡಿಸುವುದು ಸಾಮಾನ್ಯ. ನಿಮಗೆ ಕೇಳ್ಬೋದು, ಯಾವ ದೇಶದಲ್ಲಿ ಕೊರತೆ ಬಜೆಟ್ ಸಾಮಾನ್ಯವಾಗಿ ಕಂಡುಬರುತ್ತದೆ? ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ. ನೆಕ್ಸ್ಟ್ ವಿತ್ತೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್ ಅಂದರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಸಾಲವನ್ನು ಹೊರತುಪಡಿಸಿದ ಒಟ್ಟು ಆದಾಯದ ನಡುವಿನ ವ್ಯತ್ಯಾಸ. ವಿತ್ತೀಯ ಕೊರತೆ ಅಂದ್ರೇನು, ಫಿಸಿಕಲ್ ಡೆಫಿಸಿಟ್ ಅಂದರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಸಾಲವನ್ನು ಹೊರತುಪಡಿಸಿ ಒಟ್ಟು ಆದಾಯದ ನಡುವಿನ ವ್ಯತ್ಯಾಸವನ್ನು ವಿತ್ತೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್ ಅಂತೇಳಿ ಕರೀತಾರೆ. ಇದು ಸರ್ಕಾರದ ಒಟ್ಟು ಸಾಲದ ಅಗತ್ಯತೆಯನ್ನು ಸೂಚಿಸ್ತೈತಿ. ಯಾವುದು? ವಿತ್ತೀಯ ಕೊರತೆ. ನೆಕ್ಸ್ಟ್ ಕಂದಾಯದ ಕೊರತೆ, ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಸರ್ಕಾರದ ದೈನಂದಿನ ಆಡಳಿತಾತ್ಮಕ ಕಂದಾಯ ವೆಚ್ಚವು ಅದರ ಕಂದಾಯ ಆದಾಯಕ್ಕಿಂತ ಹೆಚ್ಚಾದಾಗ ಉಂಟಾಗುವ ಕೊರತೆ, ಕಂದಾಯದ ಕೊರತೆ. ಈಗ ಸದ್ ರೆವೆನ್ಯೂ ಅಂತ ಕೇಳ್ತೀವಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಕೇಳ್ತೀವಿ. ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಆಡಳಿತ ಮಾಡೋಕ್ಕೆ ತನ್ನದೇ ಆದಂಥ ಖರ್ಚಿರ್ತಾವೆ. ಅಧಿಕಾರಿಗಳು ವೆಚ್ಚಗಳು, ಅವರ ದೈನಂದಿನ ಖರ್ಚುಗಳು, ಟ್ರಾವೆಲ್ ಎಕ್ಸ್ಪೆನ್ಸಸ್, ಡಿನ್ನರ್, HR, ಹೋಮ್ ಅಲವೆನ್ಸಸ್ ಎಲ್ಲವೂ ಇರ್ತಾವೆ. ಇವೆಲ್ಲವೂ ಇರುವ ಕಾರಣದಿಂದಾಗಿ ಅದಕ್ಕೆ ಕಂದಾಯ ಇಲಾಖೆಗೆ ಸುಮಾರು ಒಂದು 100 ಕೋಟಿ ಆದಾಯ ಬರುತ್ತೆ ಅಂತೇಳಿ ಅವ್ರು ಅಂದಾಜು ಮಾಡಿರ್ತಾರೆ. ದೈನಂದಿನ ಆಡಳಿತಾತ್ಮಕ ವೆಚ್ಚಕ್ಕೆ ಅವರು ಕಂದಾಯ ವೆಚ್ಚ ಕಡಿಮೆ ಹೆಚ್ಚಾದ ಏನಾಗುತ್ತೆ, ಕಂದಾಯ ಕೊರತೆ ಉಂಟಾಗಿಬಿಡುತ್ತೆ. ಆದಾಯ ಬರೋಕ್ಕಿಂತ ಮುಂಚೆ ಅವ್ರಿಗೆ ವೆಚ್ಚ ಕಡಿಮೆ ಬಿಡ್ತೀವಿ, ವೆಚ್ಚ ಮಾಡಬೇಕಾದ್ರೆ ಅದಕ್ಕೆ ಕಂದಾಯ ಕೊರತೆ ಅಂತ ಕರಿತೀವಿ ನಾವು. ಕಪ್ಪು ಬಜೆಟ್, ಬ್ಲ್ಯಾಕ್ ಬಜೆಟ್ 1973-74ರಲ್ಲಿ ಕೇಂದ್ರ ಬಜೆಟನ್ನು ಹೀಗೆ ಕರೀತಾರೆ. ಯಾವ ವರ್ಷದ ಬಜೆಟನ್ನು ಬ್ಲ್ಯಾಕ್ ಬಜೆಟ್, ಕಪ್ಪು ಬಜೆಟ್ ಅಂತೇಳಿ ಕರೀತಾರೆ ಅಂದ್ರೆ 1973 ಮತ್ತು 74ರ ಕೇಂದ್ರ ಬಜೆಟನ್ನು ಬ್ಲ್ಯಾಕ್ ಬಜೆಟ್ ಅಂತ ಕರೀತಾರೆ. ನೆನಪಿರಲಿ. ಯಾಕೆ ಕರೀತಾರೆ ಅಂದರೆ ಆ ವರ್ಷ ವಿತ್ತೀಯ ಕೊರತೆ ಭಾರಿ ಪ್ರಮಾಣದಲ್ಲಿ 550 ಕೋಟಿ ಹೊಂದಿರುವ ಕಾರಣದಿಂದ ಇದನ್ನು ಕಪ್ಪು ಬಜೆಟ್ ಅಥವಾ ಬ್ಲ್ಯಾಕ್ ಬಜೆಟ್ ಅಂತೇಳಿ ಕರಿತೀವಿ. 1973 ಮತ್ತು 74ರ ಬಜೆಟನ್ನು. ನೆಕ್ಸ್ಟ್ ಯುಗಾಂತರ ಬಜೆಟ್ ಅಂದ್ರೇನು? ಯುಗಾಂತರ ಬಜೆಟ್ 1991 ಮತ್ತು 91ನೇ ಸಾಲಿನಲ್ಲಿ ಆಗಿನ ಹಣಕಾಸು ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಂಡಿಸಿದಂಥ ಬಜೆಟನ್ನು ಯುಗಾಂತರ ಬಜೆಟ್ ಅಂತೇಳಿ ಕರಿತೀವಿ. ಇದು ಭಾರತದ ಆರ್ಥಿಕತೆಯನ್ನು ಜಾಗತೀಕರಣ ಮತ್ತು ಉದಾರೀಕರಣಕ್ಕೆ ಮುಕ್ತಗೊಳಿಸಿದಂಥ ಬಜೆಟ್ ಇದೆ. ಯಾವುದು? ಯುಗಾಂತರ ಬಜೆಟ್. ಕೇಳ್ತಾನೆ, ಇದನ್ನು ಮಂಡಿಸಿದವರು ಯಾರಂತ ಕೇಳ್ಬೋದು. ಯಾವ ವರ್ಷದ ಬಜೆಟನ್ನು ಯುಗಾಂತರ ಬಜೆಟ್ ಅಂತ ಕೇಳ್ಬೋದು. ಇದನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. LPGಯನ್ನು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಜಾರಿಗೊಳಿಸಿದಂಥ ಬಜೆಟ್ ಯಾವುದಪ್ಪ ಅಂದ್ರೆ ಯುಗಾಂತರ ಬಜೆಟ್. ಆ ಕಾರಣಕ್ಕೆ ಇದನ್ನು ಯುಗಾಂತರ ಬಜೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಡ್ರೀಮ್ ಬಜೆಟ್.
ಡ್ರೀಮ್ಡ್ ಬಜೆಟ್. 1997 ಮತ್ತು 98ರಲ್ಲಿ ಕೇಂದ್ರ ಬಜೆಟ್ ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಮಂಡಿಸಿದ ಬಜೆಟನ್ನು ಏನು ಕರೀತಾರೆ, ಡ್ರೀಮ್ ಬಜೆಟ್ ಅಂತ ಕರೀತಾರೆ. ಯಾಕೆ ಕರೀತಾರಪ್ಪ ಅಂದರೆ ಇದನ್ನು ವೈಯಕ್ತಿಕ ಮತ್ತು ಕಾರ್ಪೊರೇಟ್ ತೆರಿಗೆ ದರವನ್ನು ಗಣನೀಯವಾಗಿ ಇಳಿಸಲಾಯಿತು. ಡ್ರೀಮ್ ಅಂದರೆ ಕನಸು ಕಾಣೋದು, ಅಂದ್ರೆ ಅಮೌಂಟ್ ಇಳಿಕೆ ಆಗ್ತು. ಡ್ರೀಮ್ ಬಜೆಟ್ ಅಂತ ಕರೀತಾರೆ. ಇದನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಪಿ ಚಿದಂಬರಂ ಅವರು. 1997 ಮತ್ತು 98ನೇ ಸಾಲಿನಲ್ಲಿ ವೈಯಕ್ತಿಕ ತೆರಿಗೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸನ್ನು ಗಣನೀಯವಾಗಿ, ಈಗ 80% ಟ್ಯಾಕ್ಸ್ ಪ್ರಮಾಣ ಗಣನೀಯವಾಗಿ 40% ಇಳಿಸಿಬಿಟ್ರು. ಇದನ್ನು ಗಣನೀಯವಾಗಿ ಇತ್ತು. ಅದಕ್ಕೇನು ಕರಿತೀವಿ ಅಂದರೆ ಡ್ರೀಮ್ ಬಜೆಟ್, ಕನಸಿನ ಬಜೆಟ್ ಅಂತೇಳಿ ಕನ್ನಡದಲ್ಲಿ ನಾವು ಕರಿತೀವಿ. ಇವೆಲ್ಲ ಬಜೆಟ್ ಪ್ರಕಾರಗಳು. ಇದೆಲ್ಲ ಬಜೆಟ್ ಅಂದ್ರೇನು, ಬಜೆಟ್ ಇತಿಹಾಸ ಮತ್ತು ಕರ್ನಾಟಕದ ಬಜೆಟ್ ಯಾರು ಮಂಡಿಸಿದ್ರು, ಅತಿ ಹೆಚ್ಚು ಬಾರಿ ಯಾರು ಮಂಡಿಸಿದ್ರು, ಮತ್ತು ಸ್ವತಂತ್ರ ಬಂದ ನಂತರ ಯಾರು ಮಂಡಿಸಿದ್ರು, ಎಲ್ಲವೂ ಸಹ ಇದು ಪ್ರಾರಂಭ. ಇದು ಪಾರ್ಟ್ 1. ಇನ್ನು ಪಾರ್ಟ್ 2 ಕರ್ನಾಟಕದ ಬಜೆಟ್ ಕುರಿತು ಪಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಬರೀ ಅದರ ಇತಿಹಾಸ ಬಗ್ಗೆ ನೋಡಿ, ಅದರ ಬಜೆಟ್ ಅಂದ್ರೇನು, ಅದನ್ನು ಮಂಡಿಸಿದವರು ಯಾರು, ಅದರ ಅರ್ಥ ಏನು, ಎಲ್ಲವನ್ನು ನೋಡಿದ್ವಿ. ಈ ಮುಂದಿನ ತರಗತಿಯಲ್ಲಿ ಕರ್ನಾಟಕದ ಬಜೆಟ್ ಕುರಿತು ಸಂಪೂರ್ಣವಾಗಿ ವಿಶ್ಲೇಷಣೆ, ಎಷ್ಟು ಬಜೆಟಾ, ಎಷ್ಟು ಹಣಕಾಸು ಐತಿ, ಅದರ ಮಂಡಿಸಿದ ಡೇಟ್ ಏನು, ಟೋಟಲ್ ಯಾವ್ಯಾವ ದಿನ ಕೇಳ್ಬೋದು, ಯಾವ ಕಾಯ್ದೆಗಳು ಬರ್ಬೋದು, ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಕ್ಕಿಂತ ಮುಂಚೆ ನಿಮಗೊಂದು ರಿಮೆಂಬರ್ ಮಾಡ್ಕೊಂಬಿಡ್ರಿ. ನಾವು ಏನೆಲ್ಲ ಹೇಳಿದೆವು ಅನ್ಕೊ, ರಿಮೆಂಬರ್ ಮಾಡ್ಕೊಂಬಿಡ್ರಿ. ಏನೇನು ಹೇಳಿದ್ವಿ, ಬಜೆಟ್ದ ಅರ್ಥ ಹೇಳಿದ್ವಿ ಫ್ರೆಂಚ್ ಭಾಷೆಯಲ್ಲಿ. ಬೊಗೊಟ್ ಪದದಿಂದ ಒಂದೈತಿ ಚರ್ಮದ ಚೀಲ ಅಂತ ಕೇಳ್ತಿರ್ತಿದ್ವಿ. ಭಾರತದ ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದವರು ಯಾರು, ಜೇಮ್ಸ್ ವಿಲ್ಸನ್ ಅವರು. ಸ್ವತಂತ್ರ ಬಂದ ನಂತರ ಷಣ್ಮುಗಂ ಶೆಟ್ಟಿ ಅವರು, ಗಣರಾಜ್ಯ ನಂತರ ಜಾನ್ ಮತಾಯಿ ಅವರು. ಇವೆಲ್ಲವೂ ನೆನಪು ಮಾಡ್ಕೊರು. ಮನುಷ್ಯರಿಗೆ ರಿಮೆಂಬರ್ ನೆನಪು ಮಾಡ್ಬೋದು, ಯಾಕೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಿರ್ತಾವೆ. ಹಾಗಾದ್ರೆ ಕರ್ನಾಟಕ ಬಜೆಟ್, ಇತ್ತೀಚೆಗೆ ಕರ್ನಾಟಕ ಬಜೆಟನ್ನು ಮಂಡಿಸ್ತಾರೆ. ಬಜೆಟ್ ಮಂಡಿಸಿದವರು ಯಾರಪ್ಪ ಅಂದ್ರೆ, ಬಜೆಟ್ ಮಂಡಿಸಿದವರು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ದ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸ್ತಾರೆ. ಇದು ಕರ್ನಾಟಕದ ಇವರ ಒಟ್ಟು ಎಷ್ಟನೇ ಬಜೆಟ್ ಅಂದರೆ ಇವರನ್ನು 16ನೇ ಬಜೆಟ್ ಆಗೈತಿ. ಇವರು ಒಟ್ಟು 16ನೇ ಬಜೆಟನ್ನು ಇವರು ಮಂಡಿಸಿದರು. ಇವರು 17ನೇ ಬಜೆಟನ್ನು ಮಂಡಿಸ್ತಾರೆ. ಬಜೆಟ್ ಮಾಡಿದ ದಿನಕ್ಕೆ ಯಾವುದಾದ್ರು ಮಾರ್ಚ್ 6, 2026 ಬಜೆಟನ್ನು ಮಂಡಿಸ್ತಾರೆ. ಒಟ್ಟು ಬಜೆಟ್ ಗಾತ್ರ ಕೇಳ್ಬೋದು ನಿಮಗೆ, ಟೋಟಲ್ ಬಜೆಟ್ ಗಾತ್ರ ಕೇಳ್ಬೋದು, ನೆನಪಿರಲಿ. ಇದನ್ನು ಮೇನ್ ಇಂಪಾರ್ಟೆಂಟ್. ಕರ್ನಾಟಕದ ಬಜೆಟ್ ಗಾತ್ರ ಎಷ್ಟು, 4,48,004 ಕೋಟಿ ರೂಪಾಯಿ. ನೆನಪಿರಲಿ, ಕರ್ನಾಟಕದ ಬಜೆಟ್ ಗಾತ್ರ ಎಷ್ಟು. ಡೈರೆಕ್ಟ್ ಅಂಕಿ ಸಂಖ್ಯೆಗಳನ್ನು ಕೇಳಿರ್ತಾನೆ ಕೆಲವೊಂದು ಬಾರಿ, ನೆನಪಿರಲಿ. 4,48,004 ಕೋಟಿ ರೂಪಾಯಿ. 4,48,004 ಕೋಟಿ ರೂಪಾಯಿ ಒಟ್ಟು ಬಜೆಟ್ ಗಾತ್ರ. ಯಾವುದು, ಕರ್ನಾಟಕದ 2026-27ನೇ ಸಾಲಿನ ಬಜೆಟ್ ಗಾತ್ರ ಎಷ್ಟಾಗಿತ್ತು ಅಂದ್ರೆ 4,48,004 ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸ್ತಾರೆ. ಇದು ರಾಜ್ಯದ GDS ಅಂದರೆ ರಾಜ್ಯ GDP ಇರುತ್ತಲ್ಲ, ಸ್ಟೇಟ್ GDP, ಹಂಗೆ ಸೆಂಟ್ರಲ್ GDP ಇರುತ್ತೆ. ಬೆಳವಣಿಗೆ ದರ 8.1ಕ್ಕಿಂತ ಅಂದರೆ ರಾಷ್ಟ್ರೀಯ ಸರಾಸರಿ 7.4ಕ್ಕಿಂತ ಹೆಚ್ಚಾಗಿತ್ತು. ರಾಜ್ಯದ ಬಜೆಟ್ ಎಷ್ಟಾಗಿತ್ತು ಅಂದ್ರೆ ಸೆಂಟ್ರಲ್ ಎಷ್ಟೈತಿ 7.4 ಐತೆ, ಅದಕ್ಕಿಂತ 8.1 ಇದ್ರೆ ಹೆಚ್ಚಾಗೈತಿ. ನೆಕ್ಸ್ಟ್ ಫಿಸಿಕಲ್ ಡೆಫಿಸಿಟ್ ಏಟೈತಿ, ಅದು GST 2.9. ಕರ್ನಾಟಕದ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ FRA ಮಿತಿಯಾದ 3ರಿಂದ ಒಳಗಟ್ಟೈತಿ. FRA ಎಷ್ಟಿದೆ 3% ಒಳಗಿರಬೇಕು ವಿತ್ತೀಯದ ಕೊರತೆ. ಈಗ ಇಲ್ಲಿಗೆ ಬಂದತ್ತಂದರೆ 2.9ಕ್ಕೆ ವಿತ್ತೀಯ ಕೊರತೆ ಬಂದೈತಿ. ಅಂದ್ರೆ ರೆವೆನ್ಯೂ ಡೆಫಿಸಿಟ್ ಎಷ್ಟು, ಎಲ್ಲಿಂದ ಅಂದರೆ ರಾಜ್ಯದ ಸ್ವ ಆದಾಯ ಎಷ್ಟು ಬಂತು, 22,957 ಕೋಟಿ ರಾಜ್ಯದ ಕೊರತೆ ಉಂಟಾಯಿತು, ರೆವೆನ್ಯೂ ಡೆಫಿಸಿಟ್ ಉಂಟಾಯಿತು. ನೆಕ್ಸ್ಟ್ ಪರೀಕ್ಷಾ ದೃಷ್ಟಿಯ ಪ್ರಮುಖ ಘೋಷಣೆಗಳೇನಾಯಿತು ಬಜೆಟಲ್ಲಿ, ಸಾಮಾಜಿಕ ಮಾಧ್ಯಮ ನಿಷೇಧ. ಏನು 16 ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ನಿರ್ಬಂಧ ಕಾನೂನು ತರುವ ಉದ್ದೇಶದ ಪ್ರಥಮ ರಾಜ್ಯವಾಗುತ್ತೆ. ಸೋಷಿಯಲ್ ಮೀಡಿಯಾ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವ ಮೊಟ್ಟ ಮೊದಲ ಕಾನೂನು ಜಾರಿ ತರುವ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ. ನೆಕ್ಸ್ಟ್ ರೋಬೋಟಿಕ್ಸ್ ಮತ್ತು AI ವಲಯದ ದೇಶದ ಅತ್ಯಾಧುನಿಕ ಮತ್ತು ತಂತ್ರಜ್ಞಾನ ಉತ್ತೇಜಿಸುವ ಸಲುವಾಗಿ ಬೆಂಗಳೂರಿನಲ್ಲಿ ಪ್ರತ್ಯೇಕ ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆ AI ಇನೋವೇಷನ್ ಹಬ್ಬನ್ನು ಸ್ಥಾಪಿಸುವ ಗುರಿಯನ್ನು ಇದು ಹೊಂದಿದೆ. ರೋಬೋಟಿಕ್ಸ್ ಮತ್ತು AI ವಲಯದ ಉದ್ದೇಶಗಳನ್ನು ಹೊಂದಿದೆ. ನೆಕ್ಸ್ಟ್ ದ್ವಿತೀಯ IT ಸಿಟಿ. ಏನು ಬೆಂಗಳೂರನ್ನು ನಾವು IT ಸೆಕ್ಟರ್ ದುಡ್ಡು ಇರ್ತಿಲ್ಲ, ಹಂಗೆ ದ್ವಿತೀಯ IT ಸಿಟಿ ಬೆಂಗಳೂರು ರಾಜಧಾನಿ ಮೇಲೆ ಹೆಚ್ಚಿನ ಜನಸಂಖ್ಯೆ ಮತ್ತು ಕೈಗಾರಿಕೆ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಮೈಸೂರು ರಾಜ್ಯವನ್ನು 2ನೇ IT ಸಿಟಿಯನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. 1ನೇ IT ಸಿಟಿ IDBT ಸಿಟಿ ಯಾವುದಂದ್ರೆ ಬೆಂಗಳೂರು ತುಡ್ತಿದ್ದೆ, ಅದರ ಮೇಲೆ ಅಧಿಕ ಒತ್ತಡ ಬಿದ್ದೈತಿ. ಅಲ್ಲಿ ಅಧಿಕ ಜನಸಂಖ್ಯೆ, ಕೈಗಾರಿಕೆ ಇವೆಲ್ಲವೂ ಸಹ ಅಧಿಕವಾಗಿರುವ ಕಾರಣದಿಂದಾಗಿ 2ನೇ IT ಸಿಟಿಯನ್ನಾಗಿ ಮೈಸೂರು ರಾಜ್ಯವನ್ನು ಘೋಷಣೆ ಮಾಡ್ತೀವಿ. ನಿಮ್ಗೆ ಕೇಳ್ಬೋದು, ಯಾವ ನಗರವನ್ನು ITBT ಆಗಿ ಇತ್ತೀಚೆಗೆ ಬಜೆಟಲ್ಲಿ ಘೋಷಣೆ ಮಾಡಲಾಗಿತ್ತು, ಮೈಸೂರು ರಾಜ್ಯವನ್ನು.
ಮೊದಲಿಗೆ ಯಾವ್ದಿತ್ತು? ಬೆಂಗಳೂರು. ನೆಕ್ಸ್ಟ್ ಪ್ರಮುಖ ಹೊಸ ಯೋಜನೆಗಳು ಏನು ಬಂದವು, ಹೊಸ ಸ್ಕೀಮ್ ಏನು ಬಂತು ಈ ಬಜೆಟಲ್ಲಿ? ಪ್ರಗತಿಪಥ ಯೋಜನೆಗೆ ಹಣಕಾಸು ನೆರವು ನೀಡಿದರೆ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಕರ್ನಾಟಕಕ್ಕೆ 5,190 ಕೋಟಿ ಆರ್ಥಿಕ ನೆರವಿನೊಂದಿಗೆ ಮಾಡ್ತಾರೆ 7,110 ಗ್ರಾಮಗಳಿಗೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಪ್ರಗತಿಪಥ ಯೋಜನೆ ಅಂದ್ರೆ ಯಾರ ಸಹಾಯದೊಂದಿಗೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು 5,190 ಕೋಟಿ ಆರ್ಥಿಕ ನೆರವಿನೊಂದಿಗೆ ಟೋಟಲ್ ಕರ್ನಾಟಕದಲ್ಲಿ 7,110 ಕಿಲೋಮೀಟರ್ ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿಗೆ ಪ್ರಗತಿಪಥ ಯೋಜನೆಯನ್ನು ಜಾರಿಗೆ ತಂತು. ನಿಮ್ಗೆ ಕೇಳ್ತಾನೆ, ಪ್ರಗತಿಪಥ ಯೋಜನೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯೋಜನೆ ಆಗಿದೆ. ಈ ಯೋಜನೆಗೆ ಹಣಕಾಸು ನೆರವು ನೀಡಿದ ಬ್ಯಾಂಕ್ ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ನೆನಪಿರಲಿ. ನೆಕ್ಸ್ಟ್ ಜಲನಿಧಿ ಕಲ್ಯಾಣ ಪುನಶ್ಚೇತನ ಯೋಜನೆ. ಜಲನಿಧಿ ಕಲ್ಯಾಣಿ ಪುನಶ್ಚೇತನ ಯೋಜನೆ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ರಾಜ್ಯದ ಐತಿಹಾಸಿಕ ಮತ್ತು ಪುರಾತನ 259 ಕಲ್ಯಾಣಿ ಬಾವಿಗಳನ್ನು ಜೀರ್ಣೋದ್ಧಾರ ಮಾಡುವುದು. ಏನು ನಮ್ಮಲ್ಲಿ ಬಾವಿಗಳದಾವ ಪ್ರಾಚೀನ ಐತಿಹಾಸಿಕ ಕಾಲದಿಂದಾಗಿ ಅವನ್ನ ಜಲನಿಧಿ ಕಲ್ಯಾಣ ಪುನಶ್ಚೇತನ ಕರೀತಾರೆ. 259 ಕೇಳಿಬಂದಿವು. ಇತ್ತೀಚೆಗೆ ರಾಜ್ಯದಲ್ಲಿ ಐತಿಹಾಸಿಕ ಪುರಾತನ ಬಾವಿಗಳನ್ನು ಜೀರ್ಣೋದ್ಧಾರ ಮಾಡೋಕೆ ಯೋಜನೆಯನ್ನು ತಂದಾರ. ಅದು ಯೋಜನೆ ಯಾವುದು ಅಂದ್ರೆ ಜಲನಿಧಿ ಕಲ್ಯಾಣಿ ಪುನಶ್ಚೇತನ ಯೋಜನೆ. ನೆಕ್ಸ್ಟ್ ಸಿಲ್ಕ್ ಪಾರ್ಕ್ ರೇಷ್ಮೆ ಉದ್ಯಮಕ್ಕೆ ಜಾಗತಿಕ ಮಟ್ಟದಲ್ಲಿ ಉತ್ತೇಜನವನ್ನು ನೀಡಲು ರಾಮನಗರ, ಶಿಡ್ಲಘಟ್ಟ, ಹಾವೇರಿ ಮತ್ತು ತಾಂಡವಪುರ ಹಾಗೂ ಕಲಬುರಗಿಯಲ್ಲಿ ಅತ್ಯಾಧುನಿಕ ಸಿಲ್ಕ್ ಪಾರ್ಕನ್ನು ಸ್ಥಾಪನೆ ಮಾಡೋಕೆ ಬಜೆಟಲ್ಲಿ ಅವಕಾಶ ನೀಡುತ್ತೆ. ಎಲ್ಲೆಲ್ಲಪ್ಪ ಅಂದ್ರೆ ರಾಮನಗರದ ಶಿಡ್ಲಘಟ್ಟ, ಹಾವೇರಿ ಜಿಲ್ಲೆಯ ತಾಂಡವಪುರ, ಮೈಸೂರು ಕಲಬುರಗಿಯಲ್ಲಿ. ನೆಕ್ಸ್ಟ್ ಯಾತ್ರಾ TDB ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಮಾತಾ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ಏನು ಭೇಟಿ ನೀಡ್ತಾರ ಕರ್ನಾಟಕದ ಯಾತ್ರಾರ್ಥಿಗಳಿಗೆ 5,000 ರೂಪಾಯಿ ನಗದು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಬ್ಯಾಂಕಿಗೆ ಟ್ರಾನ್ಸ್ಫರ್ ನೋಡು ಏನು ಇಲ್ಲಿದ್ದ ಇದಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಈ ಯೋಜನೆಯನ್ನು ತಂದರೆ ನಿಮ್ಗೆ ಕೇಳ್ತಾನೆ ಎಷ್ಟು DBTಗೆ ಅವಕಾಶ ನೀಡುತ್ತೆ ಅಂದರೆ 5,000 ರೂಪಾಯಿ ಯಾತ್ರಾ DBT ಯೋಜನೆ. ಇವೆಲ್ಲವೂ ಸಹ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಮಂಡನೆಯಾದಂಥ ಆಗವ್ರೆ. ಹಾಗಾದ್ರೆ ಯಾವ ಇಲಾಖೆಯವರು ಎಷ್ಟು ಬಜೆಟ್ ಕೊಟ್ಟರು ಅಂತೇಳಿ ಇಲ್ಲಿ ನೋಡ್ಕೋಬೋದು ನೀವು. ಯಾಕಂದ್ರೆ ಕೆಲವೊಂದು ಬಾರಿ ಪರೀಕ್ಷೆಯಲ್ಲಿ ಅಂಕಿಗಳನ್ನು ಕೇಳ್ಬೋದು, ಅದೇ ಕೇಳದೇ ಇರ್ಬೋದು. ನೀವು ಇಲ್ಲಿ ಅಧ್ಯಯನವನ್ನು ಮಾಡ್ಕೋಬೋದು. ಹಾಗಿದ್ರೆ ಪರಿಸರಕ್ಕೆ ಮತ್ತು ಉದ್ಯೋಗ ಏನೆಲ್ಲ ಘೋಷಣೆ ಮಾಡಿದರು? ಮಾನವ ಮತ್ತು ವನ್ಯಜೀವಿ ಸಂಘರ್ಷಣೆ ತಡೆ ಕಾಯ್ದೆ ಯೋಜನೆ ಅಡಿ ಮುಂದಿನ 5 ವರ್ಷಗಳಲ್ಲಿ 1,500 ಕೋಟಿ ವೆಚ್ಚದ ಬೃಹತ್ ಯೋಜನೆ ರೂಪಿಸಲಾಗಿದೆ. ಇದರ ಜೊತೆಗೆ 75,000 ಹೆಕ್ಟೇರ್ ಪ್ರದೇಶವನ್ನು ಕಡ್ಡಾಯವಾಗಿ ಅರಣ್ಯೀಕರಣ ಹಮ್ಮಿಕೊಳ್ಳಲಾಗಿದೆ. ಕಡ್ಡಾಯವಾಗಿ ಅರಣ್ಯೀಕರಣ ಮಾಡಿದೆ. ಅಷ್ಟು 75,000 ಹೆಕ್ಟೇರ್. ನೆಕ್ಸ್ಟ್ ಇನ್ನು ಪೊಲೀಸ್ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಹೇಳ್ಯಾರ. ಈಗಾಗಲೇ 8,000 ನೇಮಕಾತಿ ಮಾಡ್ಕೋದು ಅಂತ ಹೇಳ್ಯಾರ. ಈಗ ಅಧಿಸೂಚನೆ 3,900 ಮ್ಯಾಗ ಪೋಸ್ಟಿಗೆ ಅಧಿಸೂಚನೆಯನ್ನು ಹೊಡಿಸ್ತಾರೆ. ನೆಕ್ಸ್ಟ್ ಕರಾವಳಿ ಮತ್ತು ಮಲೆನಾಡು ಅಭಿವೃದ್ಧಿ. ಗ್ರಾಮೀಣ ಭಾಗದ ಕರಾವಳಿ ಮತ್ತು ಮಲೆನಾಡು ತೀರದ ಸಂಪರ್ಕ ಸುಧಾರಣೆಗಾಗಿ 2,000 ಕೋಟಿ ವೆಚ್ಚದಲ್ಲಿ 300 ಹೊಸ ಕಾಲು ಸಂಕೀರ್ಣ ಫೋರ್ಟ್ ಬ್ರಿಡ್ಜನ್ನು ನಿರ್ಮಾಣ ಮಾಡುವುದರ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಇದೆಲ್ಲವೂ ಸಹ ಕರ್ನಾಟಕದ ಬಜೆಟ್ ಕುರಿತು ಸಂಪೂರ್ಣ ವಿವರಣೆ. ಅಂದರೆ ಅದರ ಇತಿಹಾಸ ಏನು ಮತ್ತು ಕರ್ನಾಟಕದ ಬಜೆಟನ್ನು ಮಂಡಿಸಿದರೆ ಅದರ ಗಾತ್ರ ಎಷ್ಟು, ಇವೆಲ್ಲವೂ ಸಹ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗಿ ಕಾರಣದಾಗಿ ಸಂಪೂರ್ಣವಾಗಿ ಮಾಡಿದ್ದೀನಿ. ಈ PDF ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇರ್ತೀವಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ PDF ಅನ್ನು ಸೆಂಡ್ ಮಾಡಿಕೊಡ್ತೀನಿ. ನಿಮಗೆ ಈಗಾಗಲೇ ನಿಮಗೆ ಹೇಳಿದ ಹಾಗೆ 6 ಮಂತ್ ಕರೆಕ್ಟ್ ಅಫೇರ್ಸನ್ನು PDF ಮಾಡಿದ್ದೀನಿ. ಅದಕ್ಕೆ ಅಮೌಂಟ್ ಎಷ್ಟೈತೆ ಅಂದರೆ ಪ್ರೈಸ್ ಇದ್ರೆ 99 ರೂಪೀಸ್ ಅಂದರೆ 99 ರೂಪಾಯಿ ನೀವು ಪೇ ಮಾಡಿದ್ರೆ 6 ತಿಂಗಳನ್ನ ಪ್ರಚಲಿತ ಘಟನೆಗಳು ಸಂಪೂರ್ಣವಾಗಿ ನಿಮಗೆ ಬಂದು ತಲುಪ್ತೈತಿ. ಯಾರು ನಿಮ್ಮ ಫ್ರೆಂಡ್ಸಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊಳ್ಳಿ, ಶೇರ್ ಮಾಡಿ. ಈ ವಿಡಿಯೋದಿಂದ ನಾವು ಸಹ ನಿಮ್ಗೆ ಅನುಕೂಲ ಆಗುತ್ತೆ.